ಬರ್ತಾರಣ್ಣ ಬರ್ತಾರೆ. ಹಾಯ್ ಫ್ರೆಂಡ್ಸ್. ಹಾಯ್, ವೆಲ್ಕಮ್ ಲೋಕೇಶ್. ಹಾಯ್ ಶಂಕರ್, ಹೇಗಿದೆ ಪ್ರಚಾರ? ಪ್ರಚಾರಕ್ಕೆ ನಮ್ಮ ಬಂಬಾಟಾಗಿದೆ. ಯಾರ ಮನೆ ಗೋಡೆ ಮೇಲೆ ನೋಡಿದ್ರು ನಿನ್ ಹೆಸರೇ, ಯಾವ ಸರ್ಕಲ್ ಅಲ್ಲಿ ನೋಡಿದ್ರು ನಿನ್ ಬ್ಯಾನರ್. ಊರ್ನಲ್ಲಿರೋ ಒಂದ್ ಕಾಂಪೌಂಡ್ ಖಾಲಿ ಬಿಟ್ಟಿಲ್ಲಮ್ಮ. ಒಂದು ಸಿನಿಮಾ ಸಣ್ಚಕ್ಕೂ ಜಾಗ ಅಲ್ಲಿಗೆ ಮಾಡಿದ್ದೀನಿ. ಎದುರು ಪಾರ್ಟಿನವ್ರಿಗೆ ಅಂಬರಷ್ಟೇ ಸುತ್ತೊಟ್ಟಿನೇ ಬೈ ಚೆನ್ನೈಯ ಕಾಲೇಜ್ ಹಾಸ್ಟೆಲ್ ಇರೋರ್ಗೆ ದಾಸ್ ಪ್ರಕಾಶ್ ಪಾರ್ಟಿ ಕೊಡ್ಬೇಕು ಅಂತಿದಾನಂತೂ. ಅಂತಿದಾನೋ? ನಾವು ಕೊಡ್ಸೇ ಬಿಡೋಣ ಬಿಡು. ಮನಿ ಮೇಕ್ಸ್ ಮೆನಿ ಥಿಂಗ್ಸ್ ಮ್ಯಾನ್. ನನ್ನ ಲೈಫಲ್ಲಿ ನಾನು ಸೋಲನೆ ಕಂಡಿಲ್ಲ, ಕಾಣು ಕೂಡ್ದು. ಐ ಆಮ್ ಲೋಕೇಶ್. ಡೋಂಟ್ ವರಿ ಲೋಕೇಶ್. ಆಫ್ಟರ್ ಆಲ್ ಈ ಜುಜ್ಬಿ ಎಲೆಕ್ಷನ್ ಯಾಕೋ ತಲೆ ಕೆಡ್ಸ್ಕೊತೀಯಾ? ಬೇಕಾದ್ರೆ ಜನರಲ್ ಎಲೆಕ್ಷನ್ ಅಲ್ಲಿ ಗೆಲ್ಲಿಸ್ತೀನಮ್ಮ. ಅದಕ್ಕೆ ಅಂತ ಸ್ಲಮ್ ಏರಿಯಾ ದಾದಾಗಳನ್ನು ರೆಡಿ ಮಾಡಿ ಇಟ್ಟಿದ್ದೀನಿ. ಮೋರವರ್ ನಾನಿದ್ದೀನಿ. ಕರಾಟೆ ಕೇಟೆ ಬುದ್ಧಿವಂತ. ಸ್ವಲ್ಪ ಸುಮ್ಮನೆ ಇರ್ತೀಯ? ಹುಡುಗಿರ್ ಏನಂತಾರೋ? ಲೋಕೇಶ್ ಅಂತ ಹಣ ಬೇಕಾದ್ರೂ ಕೊಡ್ತಾರ ಗುರು. ಗುಳ್ಳು ನನ್ನ ಮಗನೇ, ಅವ್ರ ಪ್ರಾಣ ಯಾರಿಗ್ ಬೇಕು? ಬೇಕಾಗಿರೋದು ಅವ್ರ ಓಟು. ಅದಕ್ಕೆ ಯಾಕೋ ಯೋಚನೆ ಮಾಡ್ತೀಯಾ? ಹುಡುಗಿರ್ ಓಟೆಲ್ಲ ಸಾಲಿಡ್ ಅಮ್ಮ. ನಿನ್ ಪೆಟ್ ಫ್ರೆಂಡ್ ಮಾಲಿನಿ ಇದ್ದಾಳಲ್ಲ, ಆಗ್ಲೇ ಹುಡುಗಿರ್ಗೆಲ್ಲ ಮೋಡಿ ಮಾಡ್ಬಿಟ್ಟಿದ್ದಾಳೆ. ಮಾಲಿನಿ, ಶಿ ಇಸ್ ವೆರಿ ಬೋಲ್ಡ್ ಅಂಡ್ ಬ್ಯೂಟಿಫುಲ್. Hello, Mr. Vision. ಆಹಾ, ಈಗೆಷ್ಟು ಮುದ್ದ ಕಾಣಿಸ್ತಾ ಇದೆಯಾ? ತಗೋ ಪಾಂಪ್ಲೆಟ್ಸ್, ಎಲ್ರಿಗೂ ಹಂಚಬೇಕು ಮರಿ. ಹೇಳು ನೋಡೋಣ. ಓಟ್ ಫಾರ್ ಲೋಕೇಶ್. ದಟ್ಸ್ ಗುಡ್. ಕಮ್ ಆನ್, ಎಲ್ಲ ಬನ್ನಿ, ಜೋರಾಗಿ ಹೇಳಿ. ಓಟ್ ಫಾರ್ ಲೋಕೇಶ್. ಹೇಗ್ರೆ, ನಿನ್ ಕಣ್ಣೆಟ್ಗೆ ಓಟೆಲ್ಲ ಬೀಳುತ್ ಬಿಡೆ. ಹೌದು, ಆ ನಂಬಿಕೆ ನನಗಿದೆ. ಫ್ರೆಂಡ್ಸ್,
ನಾನ್ ಸೆಕ್ರೆಟರಿ ಸ್ಥಾನಕ್ಕೆ ನಿಲ್ಲೋದಕ್ಕೆ ಒಂದು ಬಲವಾದ ಕಾರಣ ಇದೆ. ಅದೇನಂದ್ರೆ ಹುಡ್ಗೀರ್ ಕಣ್ಣಲ್ಲಿ ಹೀರೋ ಆಗಕ್ಕೆ. ಅಲ್ಲ, ಈವರೆಗೆ ಅನೇಕ ಚುನಾವಣೆಗಳು ನಡೆದಿದೆ, ಹಲವಾರು ಸೆಕ್ರೆಟರಿಗಳು ಬಂದು ಹೋಗಿದ್ದಾರೆ. ಆದ್ರೆ ಇದರಿಂದ ಕಾಲೇಜಿನ ವಿದ್ಯಾರ್ಥಿ ವೃಂದಕ್ಕೆ ಯಾವ ರೀತಿ ಉಪಯೋಗವೂ ಆಗಿಲ್ಲ. ನೀರು ಬಂದ್ರು ಏನೋ ಪ್ರಯೋಜನ ಆಗಲ್ಲ. ಆಗತ್ತೆ. ಹಲವಾರು ರಂಗಗಳಲ್ಲಿ ಹಿಂದೆ ಬಿದ್ದಿರೋ ಈ ಕಾಲೇಜಿನಲ್ಲಿ ಒಂದು ಹೊಸ ಆಸಕ್ತಿ, ಹುಮ್ಮಸ್ಸನ್ನ ಮೂಡಿಸ್ತಕ್ಕಂತಹ ಹಂಬಲ ಇರೋ ನನಗೆ ತಾವು ಬೆಂಬಲ ಸೂಚಿಸಿ ಓಟ್ ಕೊಟ್ರೆ ನಾನ್ ನಿಮಗೆ ಚೀಟ್ ಕೊಡ್ತೀನಿ. ಯು ಇಡಿಯಟ್. ಆ ಬಗ್ಗೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ನಿಮ್ಮೆಲ್ಲರ ಸಹಕಾರದಿಂದ ಎಷ್ಟೇ ಕಷ್ಟ ಬಂದ್ರು ನಿಮಗ ಕೆಲಸ ಮಾಡ್ತೀನಿ. ನಿಮ್ಮನ್ನೆಲ್ಲ ಮುಂದಕ್ಕೆ ತರ್ತೇನೆ. ನನಗೆ ಗೊತ್ತು ಯಾರು ನನ್ನ ಭಾಷಣ ಕಟ್ಟಿ ಮಾಡ್ತಾ ಇದ್ದಾರೆ ಅಂತ. ಆದ್ರೆ ನಾ ಇದಕ್ಕೆ ಹೆದರೋದಿಲ್ಲ. ಏನೇ ಆಗ್ಲಿ ತಮ್ಮಗಳ ಸೇವೆನೇ ನನ್ನ ದೀಕ್ಷೆ, ತಮ್ಮಗಳ ವಿಶ್ವಾಸನೇ ನನ್ನ ಶ್ರೀರಕ್ಷೆ. ಸಾಕ್ ನಿಲ್ಸೋ ನಿನ್ ಭಿಕ್ಷೆ. ಮೊದ್ಲು ಮಾಡ್ಕೋ ಹೋಗೋ ನಿನ್ ರಕ್ಷೆ. ಭಾಷಣ ಕೊರದು ಕೊಡಬೇಡ ಶಿಕ್ಷೆ. ಧ್ಯೇಯ ದೀಕ್ಷೆ ಇವೆಲ್ಲ ಈ ಕತ್ತೆಗಳಿಗೆ ಅರ್ಥ ಆಗೋದಿಲ್ಲ. Thank you, Marlene. Thank you very much. Thank you very much, dear friends. Millions of thanks, my dear friend. Millions of thanks. I'm grateful to you and I'm honored by you. ಇನ್ನು ಈ ಕಾಲೇಜಿನಲ್ಲಿ ಸುವರ್ಣ ಅಕ್ಷರದಲ್ಲಿ ಬರೆದಿರುವಂತಹ ಇತಿಹಾಸ ನಿರ್ಮಿಸೋಣ. Today is my day. Let us celebrate the victory. ಅಯ್ಯೋ ಎಷ್ಟೊತ್ತೆ ಕಾಯೋದು, ಸ್ವಲ್ಪ ತಾಳೆ. ರೀ ಗಣೇಶ್, ಏನ್ರಿ ಇಷ್ಟೊತ್ನಲ್ಲಿ? ಸ್ವಲ್ಪ ಕೆಮಿಸ್ಟ್ರಿ ನೋಟ್ಸ್ ಕೊಡ್ತೀರಾ? ನೀವು ನನ್ನ ಬಾಟ್ನಿ ನೋಟ್ಸ್ ಏನು ವಾಪಸ್ ಕೊಟ್ಟಿಲ್ವಲ್ರಿ? ಓಹ್ ಸಾರಿ, ನಾಳೆ ಕ್ಲಾಸಿಗೆ ತರ್ತೀನಿ. ಓಕೆ ತಗೊಳ್ಳಿ. ರೀ, ನೀವು ಟ್ಯುಟೋರಿಯಲ್ ಕ್ಲಾಸ್ ಬೇರೆ ನಡೆಸ್ತೀರಾ? ಲೇ ಸುಮ್ಮನಿರೆ, ತಲೆ ಹರಟೆ. ಥ್ಯಾಂಕ್ ಯು. ಓಕೆ, ಗುಡ್ ನೈಟ್. ಗುಡ್ ನೈಟ್.
ಏನಮ್ಮ ಗಣೇಶ್, ನೀನ್ ಚೆನ್ನೈನ್ ಕಡೆ ಇದ್ದಿದ್ದಕ್ಕೆ ಅವನು ನಿರ್ವಿಘ್ನವಾಗಿ ಗೋತಾ ಹೊಡೆದ. ಬೋಲೋ ಬುಕ್ ವರ್ಮ್ ಗಣೇಶ್ ಕಿ. ಗಜವದನ ಡಿಸ್ಕೋ ಡ್ಯಾನ್ಸ್ ಗೊತ್ತೇನೋ? ಸ್ಟ್ರಿಪ್ಟೀಸ್ ಗೊತ್ತೇನೋ ಅಮ್ಮ ವಿನಾಯಕ? ಹಾಯ್ ನಿಮ್ಮಿ. ಏನೇ ತುಂಬಾ ಸೀರಿಯಸ್ ಗೊತ್ತಾ ಇದೆಯಾ ನಿಮ್ಮ? ಲೇ, ರಾತ್ರಿ ಎಷ್ಟೊತ್ತಿಗೆ ರೂಮಿಗೆ ಬರದ್ ನೀನು? ರಾಮ್ ರಾಮ, ನೀನು ನಿನ್ ಫ್ರೆಂಡ್ಸು ಸಹವಾಸ ದೋಷದಿಂದ ಸನ್ಯಾಸಿ ಕೆಟ್ನಂತೆ. ಸನ್ಯಾಸಿ ಕೆಟ್ರೆ ತಪ್ಪೇ ಅನ್ನು. ನಾನೇನ್ ಸನ್ಯಾಸಿ ಅಲ್ವಲ್ಲ, ಮಾಡರ್ನ್ ಮಾಲಿನಿ, ಕಾಲೇಜ್ ಕ್ವೀನ್. ಅಮ್ಮ ಕ್ವೀನು ತಿರುಗಿದ್ದು ಕುಂಡಿದ್ದು ಆಯ್ತಲ್ಲ, ಇನ್ನಾದ್ರೂ ನಾನು ಓದ್ಕೊಳಕ್ ಬಿಡು. ನೀನು ಕೂತ್ಕೊಂಡು ಓದು. ಓದು ಓದು ಅಂತ ಯಾಕೆ ಬಡ್ಕೊಳ್ತೀಯ? ನೀವ್ ಓದ್ದೆ ಹೋದ್ರೆ ಪ್ರಪಂಚ ಏನ್ ಮುಳುಗಲ್ಲ. ಮುಳುಗೋದು ಪ್ರಪಂಚ ಅಲ್ಲ, ನಮ್ಮನೆ. ಓದು ನನ್ಗೆ ಜೀವನ, ನಿನ್ಗೆ ಹುಡುಗಾಟ. ನಾನು ಓದಿ ಕೆಲ್ಸಕ್ ಸೇರಿ ಮನೆ ನೋಡ್ಕೋಬೇಕು. ನಮ್ ತಂದೆ ರಿಟೈರ್ಡ್ ಮೇಸ್ಟ್ರು. ಅದಕ್ಕೆ ನೀನ್ ಎಂಜಾಯ್ ಮಾಡೋ ವಯಸ್ಸಿನಲ್ಲಿ ರಿಟೈರ್ಡ್ ತಗೋತೀಯಾ? ಆಹಾ, ಎಪ್ಪೆಕ್ರಿ. ಸ್ಟೂಡೆಂಟ್ ಲೈಫ್ ಇಸ್ ಎ ಗೋಲ್ಡನ್ ಲೈಫ್. ಬಿಟ್ರೆ ಸಿಗಲ್ಲ, ಕಡೆ ನಿಮಿಷದವರೆಗೂ ಮಜಾ ಉಡಾಯಿಸ್ಬೇಕು. ನೀನೇನು ಮಹಾ ಶ್ರೀಮಂತನ ಮಗಳು ಅಂತ ತಿಳ್ಕೊಂಡಿದೀಯೇನು? ನಿಮ್ ತಂದೆ ಒಬ್ಬ ಗುಮಾಸ್ತ, ಮನೆ ತುಂಬಾ ಮಕ್ಕಳು. ಜ್ಞಾಪಕ ಇರ್ಲಿ, ಹಾಸಿಗೆ ಇದ್ದಷ್ಟು ಕಾಲ್ ಚಾಚ್ಬೇಕು ಕಣೆ. ಹೌದಾ? ಅರೆ, ನನ್ ಕಾಲ್ಗಿಂತ ಹಾಸಿಗೆನೇ ಉದ್ದ ಇದೆಯಲ್ಲೇ. ಸಾಕ್ ಸುಮ್ಮನಿರೆ, ನಿನ್ಗೆಲ್ಲ ಹುಡುಗಾಟ. ಆ ದೇವ್ರೇ ಕಾಪಾಡ್ಬೇಕಮ್ಮ ನಿನ್ನ. ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ. ಯು ನಾಟಿ ಶಿವ ಶಿವ. ಏ ಮಾಲಿ, ತಮಾಷೆ ಮಾಡ್ತೀಯೇನೆ? ಹೇಗಿಸ್ತೀಯ ನನ್ನ? ತಲೆಹರಟೆ ಮಾತಾಡ್ತೀಯೇನೆ? ಮೂವತ್ತೆರಡು, 33, 34. ಇವತ್ತು 43. ಇವನು 50 ಹೊಡೆದ ದಿವಸ ಇಡೀ ಹಾಸ್ಟ್ಲಿಗೆ ಸ್ವೀಟ್ ಹಂಚ್ತೀನಮ್ಮ. ಈ ಚಡ್ಡಿ 50 ಹೊಡೆಯಲ್ಲ, ನೀ ಸ್ವೀಟ್ ಹಂಚಲ್ಲ. ಅರ್ಧ ಗಂಟೆಯಿಂದ ಕಾಯ್ತಾ ಇದ್ದೇವೆ, ಏನೂ ಪ್ರಯೋಜನ ಇಲ್ಲ ಕಣ್ರು. ಜಪಾನಲ್ಲಿ ಎಕ್ಸ್ರೇ ಕನ್ನಡಕ ಸಿಗುತ್ತಂತೆ, ತರ್ಸೋಣ ಅಂದ್ರೆ ಕಾಸಿಲ್ಲ. ಏನ್ ಮಜಾ ಗೊತ್ತಾ ಗುರು? ಬಟ್ಟೆ ಹಾಕೊಂಡವರೆಲ್ಲ ಬೆತ್ಲೆ. ಆಹಾ, ಈಗ ನಮ್ ಕೈಲಿದ್ರೆ ಇಡೀ ಪ್ರಪಂಚನೇ ಬೆತ್ಲೆ ನೋಡ್ಬಿಡ್ತಿದ್ವಲ್ಲೋ. ಬಂದ್ಲು ಗುರು, ಬಂದ್ಲು ಬಂದ್ಲು. ಎಲ್ಲೋ ಬಂದೇನಾ? ಎಲ್ಲೋ ಏನ್ ಕಾಣಿಸ್ತಾ ಇದೆಯೋ? ಸುಮ್ನಿರೋ. ಶಿವಂ ಸುಂದರಂ ರಂ ರಂ ರಂ. ಫ್ಯಾಂಟಾಸ್ಟಿಕ್. सिर्फ एक बटन बाकी है. सुनने ಒಳ್ಳೆ ಕ್ಲೈಮ್ಯಾಕ್ಸ್ ನಲ್ಲಿ ಇದ್ದೀನಿ.
ಸತ್ತರಿ. ಯಾವ್ದೋ ಹೊಸ್ಮಿಕ. ಎಲ್ಲಿಂದ ಬರ್ತಾ ಇರೋದು? ಹಲಸ್ಮಾರ್ನಹಳ್ಳಿಯಿಂದ ಸರ್. ಹಳಸ್ಮಾರ್ನಹಳ್ಳಿ. 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 ಹಳಸ್ಮಾರ್ನಹಳ್ಳಿ ಇಲ್ಲಿಗೆ ಯಾಕೆ ಬಂತು? ಅದೇ ಕಾಲೇಜು, ಹಾಸ್ಟ್ಲು, 43 ರೂಮು ನಂದು ಸರ್. ಸೋಮು, ರೂಮ್ ನಂಬರ್ 43 ತೋರ್ಸು. ಬನ್ನಿ ಸರ್. ಥ್ಯಾಂಕ್ ಯು. ಬನ್ನಿ. ಊರಿಂದ ಇವತ್ತು ಅಂದ್ರ? ಹೌದು ಹೌದು ಹೌದಾ. ಬನ್ನಿ. ಬಲ್ಗಡೆ 4ರಲ್ಲಿ 3ನೇದು. ಥ್ಯಾಂಕ್ ಯು. ಮೆನ್ಷನ್ ಮಾಡು. ಹುಡುಗ ಹಾಸ್ಟೆಲ್ ಹುಡುಗಿಯರಿಗೆ ಏನ್ ಕೆಲಸ? ಯಾವನವನು? ಎಲ್ಲಿ ಬಂದ್ಬಿಟ್ಟು ನಾನು ಎಲ್ಲೆಲ್ಲ ಉಂಡೆ ಎಲ್ಲ ಚೆಲ್ಲಾಕ್ಬಿಟ್ರಲ್ರಿ. ಏನಾಗೋಯ್ತಪ್ಪ ಇದು? ನಮ್ಮ ಅಜ್ಜಿ ಪ್ರೀತಿಯಿಂದ ಮಾಡಿ ಕಳ್ಸಿದ್ದು ಇದು. ಹಾ, ತೋ ಏನ್ರಿ ನೀವು? ಕೌಂಟರ್. ಸಾರಿ. ಹಳಸ್ಮಾರ್ನಹಳ್ಳಿ. ಏನಮ್ಮ ಬರ್ತಿದ್ದಂಗೆ ಟಚ್ ಮಾಡ್ಬಿಟ್ಲಲ್ಲ ನಿನ್ ಕೆನ್ನೆನ? ಗೋಲ್ಡನ್ ಟಚ್. ಗುಡ್ ಲಕ್. ಬಾಮ್ 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 ಬಾಮ್. ಹೇ ಹಳಸ್ಮಾರ್ನಹಳ್ಳಿ. ನಿಶ್ಶಬ್ದ ನಿಶ್ಶಬ್ದ ನಿಶ್ಶಬ್ದ. ಅಲ್ಲ, ಇದೇನ್ ಪಡ್ಡಾರಾದ್ನೇನು ಅಥವಾ ನನ್ ಸಮಾರಾದ್ನೇನು? ಈ ಗಲಾಟೆ ಮಾಡ್ಬೇಡ್ರು ಫೂಲ್ಸ್. ಅಡ್ಜಸ್ಟ್ ಆಗ್ರಯ್ಯ ನನ್ ಪಾಠಕ್ಕೆ, ಅಡ್ಜಸ್ಟ್ ಆಗಿ. ನಾನು ಮಾಡೋ ಪಾಠ ನನ್ ಕಿವಿಗೆ ಕೇಳ್ತಿದ್ದೆ. ನನ್ ಕಿವಿನೇ ಬಿದ್ದೋಗಿದ್ಯೋ? ಈವ್ನಿಂಗ್ ವಾಕಿಂಗ್ ಕನ್ನಡ ಕುಮಾರ ಕುಮಾರಿಯರೇ, ನನ್ನ ಕಣ್ಮಣಿಗಳೇ, ಈಗ ಕನ್ನಡ ಅನ್ನೋದು ಆಡಳಿತ ಭಾಷೆ. ಕನ್ನಡ ಕ್ಲಾಸ್ ನಲ್ಲಿ ಹೀಗೆ ಗಲಾಟೆ ಮಾಡಬಾರ್ದ್ರಯ್ಯ. ಇದು ಕನ್ನಡಮ್ಮನಿಗೆ ತುಂಬಾ ಅವಮಾನವಾಗಿ ಅವಳು ನಿದ್ದೆ ಗುಳಿಗೆ ತಗೊಂಡು ಸತ್ತೋಗ್ತಾಳ್ರು. ಕಮೀನ್ ಸರ್. ಸರ್, ಇವನೊಬ್ಬ ಯಾವನು ಲೇಟ್ ಲತೀಫು. ಏನ್ ಮಾವನ ಮನೆ ಅಂತ ತಿಳ್ಕೊಂಡ್ಯಾ? ಹೋಗ ಕುತ್ಕೋಗು. ಅಡ್ಜಸ್ಟ್ ಮಾಡ್ಕೊಂಡು ಕುಂತ್ಕೊಳ್ರು. ಏನ್ರು ಅದು? ಇರೋದು ಅಯ್ಯೋ ಮುಂಡೆವ, ಅದನ್ನ ಯಾಕ್ರೋ ವೇಸ್ಟ್ ಮಾಡಿದ್ರಿ? ನಿಶ್ಶಬ್ದ ನಿಶ್ಶಬ್ದ ನಿಶ್ಶಬ್ದ. ನೀವೀಗೆಲ್ಲ ಗಲಾಟೆ ಮಾಡೋದಾದ್ರೆ ನಾನು ಪಾಠ ಮಾಡಲ್ಲ. ನಿಮಗೆ ಪಾಠ ಬೇಡ ಅಂದ್ಮೇಲೆ ನನ್ಗೆ ಆಗ್ಬೇಕು. ನಾನೇನ್ ಓದಿ ಮುಂದೆ ಮುಚ್ಕೋಬೇಕಾ? ನಾನು ಹೋಗ್ತೀನಿ. ಯಾವ ಊರ ಗೌಡ್ರದು? ಹಲಸ್ಮಾರ್ನಹಳ್ಳಿ. ಯಾವ ತಾಲೂಕು? ತಂಗಳಕೆರೆ ತಾಲೂಕು. ಹೋಗ್ಲಿ ಬಿಡ್ರು, ಇವನ್ನ ಯಾಕೆ ಪಚಡಿ ಮಾಡ್ತಿರೋ? ಇವನು ಮೂಗೇನಾದ್ರೂ ಸ್ವಲ್ಪ ಉದ್ದ ಇದ್ಬಿಟ್ಟಿದ್ರೆ ನಮ್ ಗುರು ರಾಜ್ಕುಮಾರ್ ತರ.
ಕೆನ್ನೆ ಏನಾದ್ರೂ ಸ್ವಲ್ಪ ದಪ್ಪ ಇದ್ದಿದ್ರೆ ನನ್ನ ಮಗ ಗಬ್ಬರ್ ಸಿಂಗ್ ಸ್ವಲ್ಪ ಊದಿದ್ದಿದ್ರೆ ಇವನು ಅಮಿತಾಬ್ ವಚಂತರ ಅಂತ ಹೇಳಿ ಮುಗಿಸ ಒಳ್ಳೆ ಹೆಂಗಸನ್ ತರ ಇದ್ದಾನೆ. ಇವನ್ ಹೋಗಿ ಯಾರ್ಯಾರಿಗೋ ಹೋಲಿಸ್ತಿರಲ್ಲ ಗುಲ್ಡುಗಳ. ಎಕ್ಸಾಕ್ಟ್ಲಿ ಕರೆಕ್ಟ್ ಗುರು. ಕೆನ್ನೆ ನೋಡು, ಒಳ್ಳೆ ಟೊಮೊಟೊ ಇದ್ದಾಗಿದೆ. ಹೌದು ಕಣ್ರು. ಈ ಕೆಂಚಗಿರಿನೇನಾದ್ರೂ ಸೀರೆ ಉಡಿಸ್ ಬಿಟ್ರೆ ಥೇಟ್ ಮಂಜುಳಾ ಥರನೇ ಕಾಣಿಸ್ತಾನಲ್ಲ. ಬಿಡು ನೋಡೋಣ. ಅಲ್ಲ, ಸೀರೆ ಎಲ್ಲಿಂದ ತರೋದು? ಎಲ್ಲಿಂದ ತರೋದು? ಅಯ್ಯೋ ಎಲ್ರಿ, ನಾನು ಬರ್ತೀನಿ. ಸ್ವಾಗತ ಸುಸ್ವಾಗತ. ಭಾರಿ ಕಾಲೇಜಿನ ಭರ್ಜರಿ ಸೆಕ್ರೆಟರಿ, ಭಾರಿ ದೇಶದ ಭಾವಿ ನಾಯಕರು ಆಗ್ಬಹುದು. ಒಟ್ಟಿನಲ್ಲಿ ಮುಟ್ಟಿದ್ದಳ ಚಿನ್ನ. ಬಂಗಾರ ಚಮಚನ ಬಾಯಿನಲ್ಲಿ ಇಟ್ಕೊಂಡೇ ಉಟ್ಬಿಟ್ಟಿದ್ಯೇನಪ್ಪ ದೃಷ್ಟವಂತ. ಸರ್ ಬಾರಿ ಮಸ್ಕಾ ಹೊಡಿತಿದ್ದೀರಲ್ಲ ನೀವು. ಯಾವ್ದಾದ್ರು ಎಲೆಕ್ಷನ್ಗೆ? ಎಲೆಕ್ಷನ್ ನಲ್ಲಿ ನಿಲ್ಲೋರ್ಗೆ ನಾನು ಕನೆಕ್ಷನ್ ಕಣೋಮ್ಮ. ಎಲೆಕ್ಷನ್ ನಲ್ಲಿ ನಿನ್ ಸೆಲೆಕ್ಷನ್ಗೋಸ್ಕರ ನನ್ನ ನಾಲ್ಗೆ ಸೌದು ಸಿಕ್ಕಾಪಟ್ಟೆ ಸಿಕ್ಕಾಗೋಗ್ಬಿಟ್ಟಿದೆ. ಆದ್ರೂ ನನ್ನ ಬಗ್ಗೆ ನೀನ್ ಸ್ವಲ್ಪನೂ ಥಿಂಕ್ ಮಾಡ್ಲೇ ಇಲ್ವಲ್ಲ. ಥಿಂಕ್ ಮಾಡೋದು ನನ್ನ ಜಯಮಾನ ಅಲ್ಲ ಸರ್. ಅಡ್ಜಸ್ಟ್ ಆಯ್ತು. ಎಷ್ಟಿದೆ? ನಿಮ್ಮ ಒಂದು ತಿಂಗಳ ಸಂಬಳದಷ್ಟಿದೆ. ನನ್ನ ಸಹಕಾರ ನಿನಗೆ, ನಿನ್ನ ಸಹಕಾರ ನನಗೆ ಸಾರೋದ್ಧಾರವಾಗಿ ಬೇಕೇ ಬೇಕಪ್ಪ ಲೋಕೇಶು. ಇಲ್ಲದೆ ಹೋದ್ರೆ ಫ್ಯಾಮಿಲಿ ಅಡ್ಜಸ್ಟ್ಮೆಂಟ್ಗೆ ಆಹಾಕಾರವಾಗಿ ಬಿಡುತ್ತೆ ನೋಡು. ಮರು ಜಾಸ್ತಿ, ಫ್ಯಾಮಿಲಿ ಪ್ಲಾನಿಂಗ್ ಮಾಡೋದನ್ನು ಮರ್ತು ಬಿಟ್ಟೆ. ಮನೆ ತುಂಬಾ ಮಕ್ಕಳು. ಆಯ್ತು ನಾನ್ ದುಡ್ಡು ಕೊಟ್ಟಿದ್ರು ಮರ್ತು ಬಿಡಬೇಡಿ. ಬರ್ತೀನಿ. ಉಂಟೆ ಉಂಟೆ ಹಲೋ ಬೇಬಿ ಬಾಯ್. ಹಲೋ. ನಾನೇನ್ ಆಸ್ಟ್ ಟೈಮ್ ಕೊಡ್ರೇನ್ರಿ? ಏನ್ರಿ ಏನ್ರಿ ನೀವು ಮಾಡೋದು ಮಾಡ್ಬಿಟ್ಟು ಸುಮ್ಮನೆ ಕೂತಿದ್ದೀರಲ್ರಿ? ನೋಡಿ ಎಂತ ಒಳ್ಳೆ ಶರ್ಟ್ ಸುಟ್ಟಾಕ್ಬಿಟ್ರಲ್ರಿ. ನಮ್ಮ ಅಜ್ಜಿ ದೀಪಾವಳಿಗೆ ಪ್ರೀತಿಯಿಂದ ಹೊಲ್ಸ್ಕೊಟ್ಟಿದ್ದು. ಅವ್ರ ಅಜ್ಜಿ ನಿಶಾನಿನೇ ಹಾಳು ಮಾಡ್ಬಿಟ್ಟಿಯಲ್ಲೋ ಲೋಕೇಶ. ಸಾಕು ಸುಮ್ನಿರ್ರಿ, ನನಗೂ ನಗು ಬರುತ್ತೆ. ನಾನಿಲ್ಲಿ ಗೋಳಾಡ್ತಿದ್ದೀನಿ, ನಿಮ್ಗೆಲ್ಲ ನಗು. ನನ್ ಶರ್ಟ್ ಹೊಲ್ಸ್ಕೊಡ್ರಿ, ಇಲ್ಲ ಸಾರಿನಾದ್ರೂ ಹೇಳ್ರಿ. ವಾಟ್ ನಾನ್ಸೆನ್ಸ್ ಇಸ್ ಗೋಯಿಂಗ್ ಆನ್ ಹಿಯರ್? ಸರ್ ನೋಡಿ ಸರ್, ಇವರು ನನ್ನ ಶರ್ಟು, ಇವರು ಸಿಗರೇಟು. ಸೈಲೆನ್ಸ್. ಬಿಹೇವ್ ಯುವರ್ ಸೆಲ್ಸ್. ಇದೇನ್ ಕಾಲೇಜಾ ಮಾರ್ಕೆಟ್? ಒಬ್ಬ ಹೊಸದ ಕಾಲೇಜಿಗೆ ಬಂದ್ರೆ ನಿಮ್ ಬಾಲ ಬಿಚ್ಚೋಕ್ ಶುರು ಮಾಡ್ತೀರಾ? ನಿಮ್ ತಂದೆ ತಾಯಿಗಳು ಇದಕ್ಕೇನಾ ನಿಮ್ಮನ್ನ ಕಾಲೇಜಿಗೆ ಕಳಿಸಿರೋದು? ಸರ್ ನಾನು ಬಡವ ಸರ್. ನಾನು ಕಷ್ಟಪಟ್ಟು ಓದ್ಬೇಕು ಅಂತ ಹಳ್ಳಿಯಿಂದ ಬಂದಿದ್ದೀನಿ. ನಾನ್ ಡಾಕ್ಟರ್ ಆಗ್ಬೇಕು ಅಂತ ನಮ್ಮ ಅಜ್ಜಿ ತುಂಬಾ ಆಸೆ. ತೆಯ್ಯ ತಕ್ಕ ತಕ್ಕ ತೆಯ್ಯ ತಕ್ಕ ಕಾಲೇಜಿಗೆ ಬಂದನಯ್ಯ ಹಳ್ಳಿ ಮುಕ್ಕ. ತೆಯ್ಯ ತಕ್ಕ ತಕ್ಕ ತೆಯ್ಯ ತಕ್ಕ ಕಾಲೇಜಿಗೆ ಬಂದನಯ್ಯ ಹಳ್ಳಿ ಮುಕ್ಕ. ಅಹ ಮಖಮಲ್ ಟೋಪಿ ಓಹೋ ತೊಗಲೆ ಚಡ್ಡಿ, ಅಹ ಮಖಮಲ್ ಟೋಪಿ ಓಹೋ ತೊಗಲೆ ಚಡ್ಡಿ, ನೋಡು ಕೈಯಲ್ಲಿ ಬಣ್ಣದ ಸಕ್ಕರೆ ಕಡ್ಡಿ. ಮನ್ಮಥ ರೂಪ ಅಯ್ಯೋ ಪಾಪ ಭಾರಿ ಜಾಣ ಎಮ್ಮೆ ಕೋಣ. ಮನ್ಮಥ ರೂಪ ಅಯ್ಯೋ ಪಾಪ ಭಾರಿ ಜಾಣ ಎಮ್ಮೆ ಕೋಣ. ತೆಯ್ಯ
ತೆಯ್ಯ ತಕ್ಕ ತಕ್ಕ ತೆಯ್ಯ ತಕ್ಕ ಕಾಲೇಜಿಗೆ ಬಂದನಯ್ಯ ಹಳ್ಳಿ ಮುಖ. ಹೊಡಿತಿದ್ದ ಹಳ್ಳಿಲಿ ಎತ್ತಿನ ಗಾಡಿ, ಗಾಡಿ ಬಲಿತ ಮೇಲೆ ಬರೆದ ABCD 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 ABCD. ಇವ ಹೊಲಕ್ಕೆಲ್ಲ ಹಾಕುತ್ತಿದ್ದ ಗೊಬ್ಬರ, ಇವ ಹೊಲಕ್ಕೆಲ್ಲ ಹಾಕುತ್ತಿದ್ದ ಗೊಬ್ಬರ, ಇಂದು ಕಲಿಯೋಕೆ ಬಂದಾನೆ ಆಲ್ಜಿಬ್ರಾ. ಆಲ್ಜಿಬ್ರಾ ಇದು ಗೊಬ್ಬರ ವಿಚ್ ಮೇಕ್ಸ್ ಯು ಗಾಬ್ರಾ. ತೆಯ್ಯ ತಕ್ಕ ತಕ್ಕ ತೆಯ್ಯ ತಕ್ಕ ಕಾಲೇಜಿಗೆ ಬಂದನಯ್ಯ ಹಳ್ಳಿ ಮುಖ. ವಿಶಿಷ್ಟಾದ್ವೈತ ಮಹಾಪಂಡಿತ ವೇದೋಪನಿಷತ್ ಪಾದಂಗತ ಕೀಳುಕೋಟೆ ಅಳಸಿಂಗಾಚಾರ್ಯ ಶ್ರೇಷ್ಠರ ಹದ್ದಿನ ಕಣ್ಣನು ತಪ್ಪಿಸಿ ಎಲ್ಲಿರುವೆ ಅಧಮ ನರಾಧಮ ಎಲ್ಲಿರುವೆ ಅಧಮ. ರಾತಿಗೆ ನೀನು ಚಕ್ಕರು ಹೊಡೆದು ಮಾತಿನ ಸಿನಿಮಾ ನೋಡುವೆ ಏನೋ ಎಲ್ಲಿರುವೆ ಅಧಮ 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 ಅಧಮ. ಅಳಬೇಡ ಪಪ್ಪಚ್ಚಿ ನೀನು ನಾ ಹಾಲು ಕೊಡುವೆ, ಅಳಬೇಡ ಪಪ್ಪಚ್ಚಿ ನೀನು. ಬಣ್ಣದ ಗಿಲಾಸಿ ಬೇಕೇನು, ಬಾಟಾಣಿ ಪಾಠ ಸಾಕೇನು, ಬಣ್ಣದ ಚಿಟ್ಟೆಯು ಹಿಡಿಯುವ ಆಟವೇ ಜುವಾಲಜಿಯು ಗೊತ್ತೇನು. ನಾ ಮುತ್ತು ಕೊಡುವೆ, ಅಳಬೇಡ ಪಪ್ಪಚ್ಚಿ ನೀನು, ನಾ ಹಾಲು ಕೊಡುವೆ, ಅಳಬೇಡ ಪಪ್ಪಚ್ಚಿ ನೀನು. ಕೂಸು ನನ್ ಮಗನೇ, ರಾಗಿ ರೊಟ್ಟಿ ಬುಚ್ಚಳ್ ಚಟ್ನಿ ತಂದೆ ಮೊಮ್ಮಗನೇ, ರಾಗಿ ರೊಟ್ಟಿ ಬುಚ್ಚಳ್ ಚಟ್ನಿ ತಂದೆ ಮೊಮ್ಮಗನೇ. ಮೂಗಿನ ಮಟ್ಟ ಜಡಿದು ನೀನು ಮಲಗೋ ಕಳ್ಳನ್ ಮಗನೇ. ತೆಯ್ಯ ತಕ್ಕ ತಕ್ಕ ತೆಯ್ಯ ತಕ್ಕ ಕಾಲೇಜಿಗೆ ಬಂದನಯ್ಯ ಹಳ್ಳಿ ಮುಖ. ತೆಯ್ಯ ತಕ್ಕ ತಕ್ಕ ತೆಯ್ಯ ತಕ್ಕ ಕಾಲೇಜಿಗೆ ಬಂದನಯ್ಯ ಹಳ್ಳಿ ಮುಖ. ತೆಯ್ಯ ತಕ್ಕ ತಕ್ಕ ತೆಯ್ಯ ತಕ್ಕ ಕಾಲೇಜಿಗೆ ಬಂದನಯ್ಯ ಹಳ್ಳಿ ಮುಖ. ತೆಯ್ಯ ತಕ್ಕ ತಕ್ಕ ತೆಯ್ಯ ತಕ್ಕ ಕಾಲೇಜಿಗೆ ಬಂದನಯ್ಯ ಹಳ್ಳಿ ಮುಖ. You mindless idiot! ಯಾರು? ನೋಡ್ರಿ ಇಲ್ಲಿ. ಅಯ್ಯೋ You stupid fellow! ಇಲ್ಲ ಇಲ್ಲ ಇಲ್ಲ, ನನ್ನ ಪೆನ್ನು ಇದು, ನನ್ನ ಪೆನ್ನು ಇಂಕು ನಿಬ್ಬು. I'm sorry ಮೇಡಮ್. ಇದು ಏನ್ ಮೇಡಮ್ ಇದು? ನೋಟಿಸ್. ಯಾಕೆ? ಲೈಬ್ರರಿ ಪ್ರಾಪರ್ಟಿ ಹಾಳು ಮಾಡಿದಕ್ಕೆ. ಅಯ್ಯೋ ಅರೆ ಬಾಪ್ರೆ, 30 ರೂಪಾಯಿ ಫೈನಾ? ಮೇಡಮ್ ಮೇಡಮ್ ನೋಡಿ ನೋಡಿ, ಪ್ಲೀಸ್ ಎಕ್ಸ್ಕ್ಯೂಸ್ ಮೀ ನೋಡಿ, ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ. ಏನೋ ಆಕಸ್ಮಿಕವಾಗಿ ಕೈ ತಪ್ಪು ಜಾರ್ ಬಿದ್ದು ಹೋಯ್ತು ಅಂತಂದ್ರೆ ನೀನ್ ನನ್ನ ಮೇಲೆ ಇಷ್ಟೊಂದು ಫೈನ್ ಹಾಕದ? ನೋಡಿ ನೋಡಿ ಮೇಡಮ್, ನಿಮ್ ಖಾಲಿ ಬಿಡ್ತೀನಿ, ದಯವಿಟ್ಟು ಈ ಬಿಲ್ ಹರಾಕ್ಬಿಡಿ. ಓ ಐ ಆಮ್ ಸಾರಿ, ಐ ಆಮ್ ಎ ಪೂರ್ ಫೆಲೋ ಮೇಡಮ್, ಐ ಆಮ್ ಎ ಪೂರ್ ಫೆಲೋ, ಪ್ಲೀಸ್ ದಯವಿಟ್ಟು ಹರಾಕ್ಬಿಡಿ ಮೇಡಮ್. ಅಯ್ಯೋ ಈ ಹಾಳಾದ ಪೆನ್ನಿಂದ ಇಷ್ಟ ಹೋಯ್ತು. You stupid idiot! ಕ್ಯಾಪ್ ಹಾಕ್ಲಿ ಮೊದಲು ಪೆನ್ಗೆ. ಹಾಕ್ಬಿಟ್ಟೆ ಮೇಡಮ್, ದಯವಿಟ್ಟು ಈ ನೋಟಿಸ್ ಕ್ಯಾನ್ಸಲ್ ಮಾಡಿ ಮೇಡಮ್. ಮೇಡಮ್ ಪ್ಲೀಸ್. ನೋ. ಏನಪ್ಪ ಮಾಡೋದು ಇವನೇ? ಹಾ ಮೇಡಮ್ ನನ್ನ ಹತ್ರ 10 ರೂಪಾಯಿ 50 ಪೈಸೆ ಮಾತ್ರ ಇದೆ, ದಯವಿಟ್ಟು ಪೋರ್ ಸ್ಟೂಡೆಂಟ್ ಕನ್ಸೆಷನ್ ಮೇಡಮ್ ಪ್ಲೀಸ್. ನೋ. ಥ್ಯಾಂಕ್ ಯು, ಥ್ಯಾಂಕ್ಸ್ ಎ ಲಾಟ್. ಅದು ನಮ್ಮ ಅಜ್ಜಿಯಿಂದ ಮನೆ ಆರ್ಡರ್ ಬಂದ ತಕ್ಷಣ ನಿಮ್ ದುಡ್ಡು ಕೊಟ್ಬಿಡ್ತೀನಿ.
ಮಸಾಲೆ ತರಡೆ ಇಡ್ಲಿ ವಡೆ ಖಾಲಿ ದೋಸೆ ಪ್ಲೇನ್ ದೋಸೆ ಮಸಾಲೆ ದೋಸೆ ಚಿತ್ರಭಾತ್ ಖಾರಭಾತ್ ಕೇಸರಿಭಾತ್ ಪೂರಿ ನಿಮಗೆ ಎಂತದ್ದು ಬೇಕು ಸರ್? ಒಂದೇ ಒಂದು ಟೀ ಸಾಕು. ನನ್ಗೊಂದು ಟೀ ತರಯ್ಯ. ಹಲೋ, ಜೊತೆಗೆ ಒಂದು ಉದ್ದಿನ ವಡೆ. ಒಂದ್ ಬೆಣ್ಣೆ ಮಸಾಲೆ. ಹಲೋ. ಒಂದ್ ಪುರಿ ಬಾಜೆ, ಡಬಲ್ ಮಸಾಲೆ, ಡಬಲ್ ಪೂರಿ, ಡಬಲ್ ಜಾಮೂನ್ ಬರ್ಲಿ. ಒನ್ ಐಸ್ ಕ್ರೀಮ್ ಪ್ಲೀಸ್. ಹಾಯ್ ಬಾದಾಮಿ ಅಲ್ವಾ ಎರಡು. ಡಬಲ್ ಜಾಮೂನ್. ಹಾಯ್ ಫ್ರೆಂಡ್ಸ್. ಹಾಯ್ ಲೋಕೇಶ್. ಬೆಳಗ್ಗೆ ಯಾರ ಮಗ ನೋಡಿದ್ನ ಕಣ ಶಂಕರ. ಏನ್ರಿದು? ಒಂದು ಟೀಗೆ ಇಷ್ಟೊಂದು ದುಡ್ಡ? ಎಲ್ಲರದು ಸೇರ್ಸಿ ಮಾರಾಯರೆ. ಶಂಕರಾಯರ್ ಹೋಗುವಾಗ ನಿಮ್ಮನ್ನು ತೋರಿಸಿ ಓದ್ದುಂಟಲ್ಲ. ದೇವರೇ, ಒಳ್ಳೆ ಪಜಿತಿ ಬಂತಲ್ಲ. ರೇ ಗಣೇಶ್, ಏನ ನೀನು ಗಾಡಿ ಬಿಟ್ಬಿಟ್ರೆ ನನ್ ಗತಿ? ಹೌದಾ? ಒಳಗೋಗಿ ದೋಸೆ ಇಟ್ರು. ಇಲ್ಲಿ ಕೊಡದೆ ಹಾಗೆ ಮಾಡ್ಬೋದು. ಎಂತದ ಪಿರಿಪಿರಿ ನಿಮ್ಮದು? ನಿಮ್ಗೆ ಮಂಡ್ಯ ಸರಿ ಉಂಟಲ್ವಾ? ಪ್ಲೀಸ್. ಏ ಅಳ್ಬೇಡುವ, ಬಿಡ್ರೆ, ನಾನ್ ಕೊಡ್ತೀನಿ. ಕೊಡ ರಾಜೀವ, ನೀನಿನ್ನು ಕಲಿಯೋದು ಬಹಳ ಇದೆ ಗುರು. ನೋಡು, 4 ಜನ ಕೂತಿರೋ ಟೇಬಲ್ ಅಲ್ಲಿ ಹೋಗಿ ಕೂತ್ಕೋಬೇಕು. ಎಲ್ರಿಗಿಂತ ಮುಂಚೆ ಇದ್ದು ಆಚೆ ಹೋಗ್ಬೇಕು. ಇಲ್ಲ ಪಿತ್ತು ಟೋಪಿ. ಅರ್ಥವಾಯ್ತು ಬಿಡಪ್ಪ. ನೋಡು, ನಮ್ಮ ಅಜ್ಜಿನ ಅಮ್ಮ ಬಂದ ತಕ್ಷಣ ನೀನು ದುಡ್ಕೊಂಡ್ಬಿಡ್ತೀನಪ್ಪ. ಆದ್ರೆ ಇವರಿಗೆಲ್ಲ ಸುಮ್ಮನೆ ದಂಡ ಕಟ್ಟದಂಗಾಯ್ತು. ಇವರೆಲ್ಲ ಲೋಕೇಶನ್ ಚೇಲೆಗಳು. ಸ್ವಲ್ಪ ಏಮಾರಿದ್ರೆ ಅಷ್ಟೇ ಬೆತ್ತಲೆ ಮಾಡ್ಬಿಡ್ತಾರೆ. ನೀರಿಂದ ಎದ್ದು ಬಂದ್ರು. ಎಷ್ಟು ಹಾಟ್ ಆಗಿದೆ ಸ್ವೀಟಿ. ಯು ನಾಟಿ. ಅಷ್ಟೇನಾ? ಅಷ್ಟೇ ಅಲ್ಲ, ಈ ಹೆಣ್ಣಿನ ಹೃದಯ ಕದ್ದ ರೋಮಿಯೋ ಕೂಡ. ಐ ಲೈಕ್ ಯುವರ್ ಐಸ್. ಅವಳಲ್ಲಿ ಏನೋ ಒಂಥರ ಹೊಳಪಿದೆ. ನಿನ್ ಡೇರ್ ಡೆವಿಲ್ನೆಸ್ ನಂಗೆ ತುಂಬಾ ಇಷ್ಟ. ಈ ನಿನ್ ಗುಲಾಬಿ ಕೆನೆಲಿ ಒಂಥರ ಸೆಳ್ತಾ ಇದೆ. ಈ ನಿನ್ ಕೆಂಪು ತುಟಿ, ಅದ್ರ ಕೆಳಗೆ ಮುದ್ದು ಗಲ್ಲ, ಅದ್ರ ಕೆಳಗೆ ಸುಂದರವಾದ ಕತ್ತು. ಇನ್ನಾದ್ರ ಕೆಳಗೆ ಬಂದ್ರಂತೂ. ಓ ಸ್ಟಾಪ್ ಸ್ಟಾಪ್. ಸೋಡಾ ಬಾಟ್ಲಿ 500. ಸರಿ 100. ಸಫಾ 1000. ನೋಡ್ರಪ್ಪ, ಇದೆಲ್ಲ ಏನೋ ಬೇಡ, ನೀವು ಹೋಗಿ ಬನ್ನಿ. ಒಂದು ಕೇಳ ನಮಸ್ಕಾರ. ಏಯ್ ಮಡ್ಗ ಮಿನಿಮಮ್ ರೇಟ್ನ. ಏನಪ್ಪ ಬರೀ ರೇಟಿನ ಪಟ್ಟಿ ಹೇಳಿದ್ದಕ್ಕೆ ಕೇಳ್ತೀಯಲ್ಲ ಮಿನಿಮಮ್? ಅದು ನಮ್ ಫಿಕ್ಸೆಡ್ ರೇಟ್. ಅದೇನ್ ಕೆಲಸ ಹೇಳು. ನಿಮ್ಮನ್ನೆಲ್ಲ ಹೇಳ್ ಕಳ್ಸಿದ್ದೆ ತಪ್ಪಾಯ್ತು. ನೋಡಪ್ಪ, ವಸಂತ ಕೋಕಿಲವಾಣಿ ನನ್ನ ಹೃದಯ ರಾಣಿ ಒಬ್ಳಿದಾಳೆ. ಅವಳನ್ನ ಹೇಗಾದ್ರೂ ಮಾಡಿ. ಅದೇ ಸಿನಿಮಾದಲ್ಲಿ ಮಾಡ್ತಾರಲ್ಲ ಹಂಗ. ಹಾಗಾದ್ರೆ ಕನ್ಸೆಷನ್ ಮಾಡ್ಕೊಳ್ಳುವ. ನೋಡಪ್ಪ, ಅವಳನ್ನ ನೀವೆಲ್ಲ ಹೋಗಿ ಹಿಡ್ಕೊಳ್ಳಿ. ನಾನು ಬಂದು ನಿಮ್ಮನ್ನ ಚೆನ್ನಾಗಿ ಪತ್ತಾಗ್ಬಿಡ್ತೀನಿ. ಸ್ವಲ್ಪ ದಾರಿ ಬಿಡ್ತೀರಾ?
ಶಾಂಪಲ್ಗಾದ್ರೂ ಒಬ್ಬನಾದ್ರೂ ಉಳಿಸ್ಬಾರ್ದು. ಗುಡ್ ಬೈ. ನನ್ನ ಹತ್ರ ಒದಸ್ಕೊಂಡ್ ಬಿದ್ದು ಸಾಯೋ ಅಂದ್ರೆ ನನಗ್ ಚಾನ್ಸೇ ಕೊಡದೆ ಅವಳ ಹತ್ರ ಒದೆ ತಿಂದು ಬಂದು ನನ್ ದುಡ್ಡು ಕೇಳ್ತಿರೋದು ನೀನ್ ಕೊಡ್ಲಿಲ್ಲ ಅಂದ್ರೆ ಇಲ್ಲೇ ಗುಂಡಿ ತೆಗ್ದು ಊತಾಕ್ಬಿಡ್ತೀನಿ ನಾನು. ಈ ಡೆಲಿಕೇಟ್ ಬಾಡಿ ಮೇಲೆ ಯಾಕಪ್ಪ ಜೋರು ಕೊಡ್ತೀವಿ ಬಿಡ್ರಪ್ಪ. ಕಾಸು ಹಾಳು ತಲೆನೂ ಬೋಳು ಅದೃಷ್ಟನೇ ಸರಿ ಇಲ್ಲ ಇವತ್ತು. ಯಾರ್ ಬೇಕಾಗಿತ್ತು? ಅದೇ MS ನಾನು ನೋಡ್ಬೇಕಾಗಿತ್ತು. ಇದಾರೆ, ಬನ್ನಿ. ನಮಸ್ಕಾರ ಸರ್. ಹಲೋ ರಾಜೀವ್, ಪ್ಲೀಸ್ ಬಿ ಸೀಟೆಡ್. ಕೂತ್ಕೊಳ್ರಿ. ಪರವಾಗಿಲ್ಲ. ಕ್ಲಾಸ್ ರೂಮ್ ಅಲ್ಲ. ಏನ್ ಬಂದ್ರಿ? ಎನಿ ಡೌಟ್ ಇನ್ ಮೈ ಲೆಸನ್? ನೋ ಡೌಟ್ ಸರ್. ಮತ್ತೇನ್ ಬಂದ್ರಿ? ಲೈಬ್ರರಿಲಿ ಬಾಟ್ನಿ ಬುಕ್ ಸಿಗ್ಲಿಲ್ಲ. ದಟ್ಸ್ ಗುಡ್. ಅದು ಒಳ್ಳೆ ವಿದ್ಯಾರ್ಥಿಗಳ ಲಕ್ಷಣ ಅಂದ್ರೆ. ಕೂತ್ಕೊಳ್ಳಿ, ನಾನು ಪರ್ಸನಲ್ ಲೈಬ್ರರಿಯಿಂದ ತಂದ್ಬಿಡ್ತೀನಿ. ಮಾತಾಡ್ತೀರಿ? ನೀವ್ ಯಾವ ಪುಸ್ತಕ ಕೇಳೋ ಬಂದ್ರಿ? ನೀವು ತುಂಬಾ ಹಾರ್ಡ್ ಸ್ಟಡಿ ಮಾಡ್ತಿದ್ದೀರಿ ಅಂತ ಕಾಣುತ್ತೆ ಅಲ್ವೇ? ತಗೊಳ್ಳಿ, 20 ರೂಪಾಯಿ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಅಜ್ಜಿಂದ ಎಮೋ ಬಂತಾ? ಹಾ ಬಂತು, ಎಮ್ಮ ಬಂದ್ಬಿಡ್ತು. ಅಯ್ಯೋ, ನಮ್ಮ ಅಜ್ಜಿ ನನ್ ಕಂಡ್ರೆ ತುಂಬಾ ಪ್ರಾಣ ಕಣ್ರಿ. ನಾನ್ ಸುಮ್ಮನೆ ಕಾರಣ ಬರ್ದೆ ಊರಿಗೆ, ನಾಲ್ಗೆ ಕೆಟ್ಟು ಹೋಗಿದೆ ಅಂತ. ನಮ್ ಕಸಿನ್ ಹತ್ರ ರಾಗಿ ರೊಟ್ಟಿ, ಹುಚ್ಚ ಚಟ್ನಿ ಎಲ್ಲ ಕಳ್ಸ್ಕೊಟ್ಬಿಟ್ಟಿದ್ದಾರೆ ಕಣ್ರಿ. ಹಾ, ನಿಮ್ಗೂ ನಾಲ್ಗೆ ಕೆಟ್ಟು ಹೋಗಿದ್ಯಾ? ಮತ್ತೇನ್ ಮಾಡ್ತೀರಿ? ನೋಡಿ, ನನ್ ಮಾತು ಕೇಳ್ತೀರಾ? ನೀವು ನನ್ನ ಮೇಲೆ ಇನ್ನೂ ಕೋಪ ಹೋಗಿಲ್ಲ. ದಯವಿಟ್ಟು ನನ್ ಮಾತು ಕೇಳ್ತೀರಾ ಪ್ಲೀಸ್? ದಯವಿಟ್ಟು ನನ್ ಮಾತು ಕೇಳ್ತೀರಾ? ನೋಡಿ, ನಿಮಗೆ ನನ್ನ ಮೇಲೆ ಕೋಪ ಬಂದಿದೆ. ಇದರಲ್ಲಿರೋ ಇಂಕ್ನ ನನ್ನ ಶರ್ಟ್ ಮೇಲೆ ಹಾಕಿ, ಆಗ ನಿಮ್ ಕೋಪ ಇಳಿಯುತ್ತೆ, ನನಗೂ ಸಮಾಧಾನ ಸಿಗುತ್ತೆ. ನೀವು ದಯವಿಟ್ಟು ಹಾಕ್ಲೇಬೇಕು. ಇಲ್ಲ, ನೀವು ಹಾಕ್ಲೇಬೇಕು. ದಯವಿಟ್ಟು ಹಾಕ್ಲೇಬೇಕು. ಹಾಕ್ಲೇಬೇಕು. ಬನ್ನಿ, ಪುಸ್ತಕ ಸಿಕ್ತು. ಬಾಯ್ ಡಾರ್ಲಿಂಗ್. ಬಾಯ್ ಬಾಯ್ ಸ್ವೀಟಿ. ಗುಡ್ ನೈಟ್. ಗುಡ್ ನೈಟ್. ಸ್ವೀಟ್ ಡ್ರೀಮ್. ನಾಳೆ ಸಿಗ್ತೀಯಲ್ಲ? Sure. Oh. Hi. ಬುಡ್ಡಿ. ಮಾಲಿನಿ, ನೀನ್ ಕೋಪ ಮಾಡ್ಕೊಂಡು ಸರಿ. ನಾನೊಂದ್ ಮಾತು ಕೇಳ್ತೀನಿ. ನೀನು ಕಾಲೇಜಿಗೆ ಬಂದಿರೋದು ಓದೋದಕ್ಕ ಅಥವಾ ಮಜಾ ಮಾಡೋದಿಕ್ಕ? ಸುಲಭವಾಗಿ
ಎರಡೂ ಸಿಕ್ಕಿದ್ರೆ ಯಾರ್ ಬೇಡ ಅಂತಾರೆ. ತಂದೆ ತಾಯಿ ನಮ್ ಭವಿಷ್ಯ ಚೆನ್ನಾಗಿರ್ಲಿ ಅಂತ ಎಷ್ಟು ಕಷ್ಟ ಪಡ್ತಾರೆ. ನೀನು ಒಂದು ನಿಮಿಷದ ಸುಖ ನೆಚ್ಕೊಂಡು ಎಲ್ಲಿ ನಿನ್ ಬಾಳ್ನೆ ಹಾಳು ಮಾಡ್ಕೋತೀಯೋ ಅನ್ಸುತ್ತೆ ಕಣೆ. ಇಲ್ಲಮ್ಮ, ನಮ್ ಲೋಕೇಶ ಅಂಥವನಲ್ಲ. ನಾನ್ ಅವನನ್ನ ಇಷ್ಟಪಡಕ್ಕಿಂತ ಹೆಚ್ಚಾಗಿ ಅವನ್ ನನ್ನ ಇಷ್ಟಪಡ್ತಾನೆ. ಇರಬಹುದು, ಆದ್ರೆ ಲೋಕೇಶ್ ಎಂತವನು ಅಂತ ಇಡೀ ಕಾಲೇಜ್ಗೆ ಗೊತ್ತು. ಹೌದು, ಅವನ್ ಸ್ವಲ್ಪ ಒರಟಾನೇ ಇರಬಹುದು, ಹೃದಯ ಮಾತ್ರ ಹೂವಿನ ಹಾಗೆ. ಹೀಸ್ ಎ ಜಮ್ ಆಫ್ ಎ ಮ್ಯಾನ್. ನಾವಿಬ್ರು ಮದ್ವೆ ಆಗ್ತೀವಿ. ನಮ್ಮದೇ ಆದ ಪುಟ್ಟ ಮನೆ, ಪುಟ್ಟ ಕಾರು, ಪುಟ್ಟ ಎಸ್ಟೇಟು, ಪುಟ್ಟ ಮಗು. How wonderful it will be. ಸ್ವೀಟ್ ಇನ್ನೋಸೆಂಟ್, ಆ ವೈಭವದ ಬಾಳು ನಿಜವಾಗ್ಲಿ ಅಂತಲೇ ನನ್ನ ಆಸೆ. ಆ ಕನಸಿನ ಸಾಮ್ರಾಜ್ಯದಿಂದ ಸ್ವಲ್ಪ ಈಚೆ ಬಂದು ನಿನ್ ಕರ್ತವ್ಯದ ಕಡೆಗೂ ಗಮನ ಕೊಡು. ಈಗ್ಲೂ ಕಾಲ ಮಿಂಚಿಲ್ಲ, ನಿನ್ನ ನೀನ್ ತಿದ್ಕೋಬಹುದು. ನೀನ್ ಹೇಳೋದನ್ನ ಕೇಳ್ತಾ ಇದ್ರೆ ನನಗ್ ತುಂಬಾ ಹೆದರಿಕೆ ಆಗುತ್ತೆ. ಆದ್ರೆ ಹುಚ್ಚು ಪ್ರವಾಹದಲ್ಲಿ ನಾ ತುಂಬಾ ದೂರ ಕೊಚ್ಕೊಂಡು ಹೋಗಿದ್ದೀನಿ. ನನ್ನ ಮನಸ್ಸೇ ನನ್ನ ಹಿಟ್ಟಕ್ಕೆ ಸಿಗ್ತಾ ಇಲ್ಲ. I try to control myself, but I can't. ಅಳ್ಬೇಡ ಮಾಲಿನಿ, ಅಳ್ಬೇಡ. ಏನಮ್ಮ ಏನ್ರು ಈ ಉರಿ ಬಿಸಿಲಲ್ಲಿ ಬೇಯ್ತಾ ಓದ್ತಾ ಇದ್ರೆ ಆ ಫೇಸಿನ ಗತಿ ಏನಾಗ್ಬೇಡ? ತುಂಬಾ ಹಾರ್ಡ್ ಸ್ಟಡಿ. ಅದು IAS. ಅದೇ ಇಂಡಿಯನ್ ಅಡಿಗೆ ಮನೆ ಸರ್ವಿಸ್ ತಾನೆ. ಅದಕ್ಕೆ ಯಾಕೋ ಬಿಸಿಲು? ನೆರಳಲ್ಲೇ ಮಜವಾಗಿರ್ಬೋದಲ್ಲ. Will you please mind your own business? Sure. We will. Bye bye. Look. ಏನು ಒಳ್ಳೆ ಶಿಲಾಬಾಲ್ಕೆ ಹಾಗೆ ನಿಂತ್ಬಿಟ್ರಲ್ಲ. ಈ ಪಂಚ ಪಾಂಡವರಲ್ಲಿ ಯಾರು ಬೇಕು? ಸತ್ಯ ಅವ್ರೆ, ದಯಮಾಡಿ ನನ್ ಬುಕ್ ಕೊಟ್ಬಿಡಿ. ಏ ಸತ್ಯ, ವಿಚಾರಿಸ್ಕೊಳು. ಬುಕ್ಕು? ಯಾವ ಬುಕ್ ರೀ? ಮೋಟ್ರ್ ಬೈಕ್ ಮೇಲೆ ಬರ್ತಾ ತಗೊಂಡ್ರಲ್ಲ ಅದು. ಅವನ್ಗೆ ಮೋಟ್ರ್ ಬೈಕೇ ಇಲ್ಲ. ಪ್ಲೀಸ್ ಶಂಕರ್, ನನ್ ಬುಕ್ ಕೊಡಿಸ್ಬಿಡಿ. ಅದು ತುಂಬಾ ಕಾಸ್ಟ್ಲಿ, ಲೈಬ್ರರಿದು. ಹುಡುಗಾಟ ಮಾಡ್ಬಿಡಿ ಪ್ಲೀಸ್. ಬುಕ್ ಬಿಡಿ, ಅದ್ಯಾವ ಮಹಾ ವಿಷಯ. ಸಂಜೆ ಹಾಗೆ ಮೋಟರ್ ಬೈಕ್ ನ ಸುತ್ತಾಕೊಂಡೋಣ ಬನ್ನಿ. ಒನ್ ಜಾಲಿ ರೈಡ್, ಒನ್ ಡಜನ್ ಬುಕ್. ದಯವಿಟ್ಟು ಕೊಟ್ಬಿಡಮ್ಮ, ನಿಮ್ ದಮ್ಮೆ ಕೊಟ್ಬಿಡಮ್ಮ. ನಾನು ಪ್ರಾಮಿಸ್ ಮಾಡಿ ಬಂದಿದ್ದೀನಿ ಗುರು, ಪ್ಲೀಸ್ ಕೊಟ್ಬಿಡಮ್ಮ. ಹಾಗನ್ಬಿಟ್ರು, ನಿಮ್ ದಮ್ಮೆ ಅಂತೀನಿ. ಅವಳು ಬಡ ಹುಡುಗಿ ಕಂಡ್ರು. ಬಡ ಹುಡುಗಿಯನ್ನು ಈ ಬುಕ್ ಕೊಟ್ಟು ಅವಳನ್ನ ಬುಕ್ ಮಾಡ್ಕೊಳ್ಬೇಕು. ಸಿಗಬಾರ್ದು ಗುರು, ಅದು ಇಪ್ಪೆಗೆ ಫೂಲ್ಸ್ ಹೊರದಾಕ್ಬಿಡ್ರು. ಸರಸ್ವತಿ ಕಂಡ್ರು ಅದು. ಸರಸ್ವತಿ ಹೋಮಂ ಸಿದ್ಧೋ ಭವ. ಗೋವಿಂದ ಸುಟ್ಟಾಕ್ಬಿಟ್ರಲ್ಲ. ಗುಲ್ಡು ನನ್ನ ಮಗ, ಏನಾಯ್ತು? ಸೆಕೆಂಡ್ ಹ್ಯಾಂಡ್ ಬುಕ್ಸ್ ಸಾಲ ಕೊಟ್ಟಿದ್ರೆ 20 ರೂಪಾಯಿ ಬರ್ತಿತ್ತಲ್ಲ, 2 ಬಾಟ್ಲು ಬೀರ್ ಬರ್ತಿತ್ತು.
ಅನ್ನಗಳು ಸುಟ್ಟಾಕ್ಬಿಟ್ರಲ್ಲ. ಪುಸ್ತಕಾಂಬಾರ ಅಂತ ದರಿದ್ರ ನಮಗೇನೋ ಬಂದಿದೆ. ಲೊಕೇಶನ್ ಹೇಳಿದ್ರೆ ಬ್ಯಾರಲ್ ಗಟ್ಲೆ ಬೀರು ಬರುತ್ತೆ. ಲೋಫರ್ಸ್ ಇರಿ ವಾರ್ಡನ್ ಹೇಳಿ ನಿಮ್ಮನ್ನೆಲ್ಲ ಹೊರಗಾಡ್ಸ್ತೀನಿ ತಾಳಿ. ನನ್ನ ಮಗನೇ ಇಲ್ಲೇ ಇದೆಯಾ? ನಡಿಯ ಹೊರಗೆ ನಡಿಯ. ಗಣೇಶ ಗಣೇಶನ ಸ್ಮರಣೆ ಗೋವಿಂದ. ಬಿಡೋ ನನ್ ಮಗನೇ MS ಗನಾರು ಬಾಯ್ ಬಿಟ್ರೆ ಬಿಡ್ತೀನಿ. ಐಸೇ ಮಿಸ್ಟರ್ ಗಣೇಶ್, ಏನು ಮಾಡ್ತಾ ಇದ್ದೀರಿ ಇಷ್ಟೊತ್ತಲ್ಲಿ? ಸರ್ ನಾನು ಯಾಕ್ರಿ ಅಳ್ತಾ ಇದ್ದೀರಾ? ಸರ್ ಮೇಲೆ ಏನ್ ನಡೀತಾ ಇದೆ ಮೇಲೆ? ಕಮಾನ್. ಏನು ಇಷ್ಟೊತ್ತಲ್ಲಿ ಏನ್ ಮಾಡ್ತಾ ಇದ್ದೀರಿ? ನಿಮ್ಗೆಲ್ಲ ರೂಮ್ ಗೇಮ್ ಇದೆಯೋ ಇಲ್ವೋ? ಗೆಟ್ ಅಪ್. ಮೈ ಗಾಡ್, ಹೌ ಡೇರ್ ಯು! ಗೆಟ್ ಅಪ್ ಆಲ್ ಆಫ್ ಯು. ಎಷ್ಟು ದಿನದಿಂದ ನಡೀತಾ ಇದೆ ಇದೆಲ್ಲ? ಇದೇನು ಹಾಸ್ಟೆಲ್ಲ ಇಲ್ಲ ಬಾರ್ ಕೆಟ್ಟೋಯ್ತ? ಫೀಸ್ ಕಟ್ಟೋಕೆ ಯೋಗ್ಯತೆ ಇಲ್ಲ, ಇದಕ್ಕೆಲ್ಲ ದುಡ್ಡು ಎಲ್ಲಿಂದ ಬರುತ್ತೆ? ಹೂ ಬ್ರೋಕ್ ದಿಸ್? ಯಾರು ತಂದಿತ್ತು? ಕಮ್ ಆನ್, ಔಟ್ ವಿತ್ ದ ಟ್ರೂತ್. ಐ ಸಿ, ಯಾರು ಹೇಳೋದಿಲ್ಲ ಅಲ್ಲ? ಇಷ್ಟೊಂದು ಕೊಬ್ಬ ಬಿಟ್ಟಿದ್ದೀರಾ ನೀವೆಲ್ಲ? ಐ ನೋ ಹೌ ಟು ಕಟ್ ಯುವರ್ ಟೇಲ್ಸ್ ಆಫ್. ಈಗಿಂದೀಗಲೇ ಐ ವಿಲ್ ಸೆಂಡ್ ಆಲ್ ಆಫ್ ಯು ಔಟ್, ಇನ್ಕ್ಲೂಡಿಂಗ್ ಯು ಮಿಸ್ಟರ್ ಗಣೇಶ್. ಅಯ್ಯೋ, ನಾನು ಬುಕ್ಗೆ ಅಂತ ಬಂದೆ ಸರ್, ನನಗೇನು ಗೊತ್ತಿಲ್ಲ ಸರ್. ಲೋಕೇಶ್ ಅಂತ ಸರ್ ಇದೆಲ್ಲ ಕಳಿಸೋದು. ಇವರೇ ಹೇಳ್ತಾ ಇದ್ದಾರೆ ಸರ್, ಅವನು ಬ್ಯಾರಲ್ ಗಟ್ಲೆ ಬೇಕಾದ್ರೆ ಕಳಿಸ್ತಾನ ಸರ್. ಲೋಕೇಶ್? ಸುಳ್ಳು ಸರ್. ಐ ಸಿ. ಹಾಗಾದ್ರೆ ನಾನು ಕೇಳಿದ್ದು ಸುಳ್ಳ? ಯಾರೋ ನನಗಾಗದೇ ಇರೋರು ಹೇಳಿರ್ಬೇಕಷ್ಟೇ. ಲಿಕ್ಕರ್ ಸಪ್ಲೈ ಮಾಡೋದಕ್ಕೆ ನಾನೇನು ಹೋಲ್ಸೇಲ್ ಡೀಲರ ಸರ್? ರೇ, ನಾಟಕ ಆಡ್ತೀರೇನ್ರಿ? ಬೆಕ್ಕು ಕಣ್ ಮುಚ್ಕೊಂಡು ಹಾಲು ಕುಡಿಯತ್ತಂತೆ. ಐ ನೋ ಯು ಮಿಸ್ಟರ್. ನಿಮ್ಮಂಥವ್ರಿಗೆಲ್ಲ ಹ್ಯಾಕ್ ಬುದ್ಧಿ ಕಲಿಸ್ಬೇಕು ಅಂತ ನಂಗೆ ಗೊತ್ತಿದೆ. ಬಟ್ ಇದು ಮೊದಲನೇ ಸಲ ಅಂತ ಪ್ರಿನ್ಸಿಪಾಲ್ಗೆ ಕಂಪ್ಲೇಂಟ್ ಮಾಡದೆ ಬಿಟ್ಟಿದೆ. ಒಬ್ಬ ವಿದ್ಯಾರ್ಥಿ ಭವಿಷ್ಯನ ಹಾಳು ಮಾಡೋದು ನಂಗೆ ಇಷ್ಟ ಇಲ್ಲ. ಆದ್ರೆ ಇನ್ನೊಂದ್ಸಲ ಇಂಥದೆಲ್ಲ ನಡೆದ್ರೆ ನೀವು ನಿಮ್ ಸ್ನೇಹಿತರು ತುಂಬಾ ತೊಂದರೆಗೆ ಸಿಗಾಕೊಳ್ತೀರಾ. ಬಿ ಕೇರ್ಫುಲ್. ಐ ಆಮ್ ಎವರ್ ಕೇರ್ಫುಲ್ ಸರ್. ಗೆಟ್ ಔಟ್ ಆಫ್ ಮೈ ಸೈಟ್. ಏನದು ಮೇಲ್ಗಡೆ ಬಿಸಿ? ಕುಡಿಯೋದು ಕೆಟ್ಟದ್ದು ಅಂತ ಲೆಕ್ಚರ್ ಬೇಕಿತ್ತಾನ ಸರ್? ಅಲ್ಲ, ಕುಡಿಯೋದ್ ಕೆಟ್ಟದ್ದಾದ್ರೆ ಗಲ್ಗಲ್ಲಿಲೆಲ್ಲ ಡಜನ್ ಗಟ್ಲೆ ಬಾರ್ಗಳು ಯಾಕಿದೆ ಅಂತ ಕೇಳ್ಬೇಕಾಗಿತ್ತು. ಅಷ್ಟೇ ಅಲ್ಲ ಸರ್, ನನಗೆ ಗೆಟ್ ಔಟ್ ಅಂದ್ರೆ ಸರ್, ಫೀಸ್ ಕಟ್ಟಿ ಓದ್ತಾ ಇದ್ದೀನಿ. ಇವ್ರ ಅಪ್ಪಂದ ಕಾಲೇಜು. ಯಾರಪ್ಪದ್ದು ಅಲ್ಲ ಬಿಡು, ವಿದ್ಯಾರ್ಥಿಗಳು, ಅದ್ರಲ್ಲೂ ಸೆಕ್ರೆಟರಿ ಮೇಲೆ ನಿನ್ ಮರ್ಯಾದೆಗೆ ಸರಿಯಾಗಿ ಅಡ್ಜಸ್ಟ್ ಆಗ್ಬೇಕಾಗಿತ್ತು. ಇವನು ಮರ್ಯಾದೆ ಕೊಟ್ಟಿದ್ದು ಹೆಚ್ಚಾಯ್ತು ಸರ್, ತಪ್ಪು ನಮ್ದು. ಈಗ ಗೊತ್ತಾಯ್ತಾ? ನೀವೆಲ್ಲ ಮಾಡೋದಿಷ್ಟೇ ಅಲ್ಲ, ನಿಮಗೆ ಬೇಕು ಮುಂದಾಗಲೆಲ್ಲ ಬೇಕಾದಷ್ಟು ಮಾಡ್ಕೊಟ್ಟೆ, ಕಾಫಿ ಹೊಡಿಯೋಕ್ ಅವಕಾಶ ಮಾಡ್ಕೊಟ್ಟೆ. ಆದ್ರೂ ಹುಡುಗ ಮುಂಡೆ ನೀವೆಲ್ಲ ಸೇರ್ಕೊಂಡು ಆ ಮಡಿವಂತನ್ನೇ ವಾರ್ಡನ್ ಮಾರ್ ಕೂರ್ಸಿದ್ರಿ. ಅದೇ ಜಾಗದಲ್ಲಿ ನಾನ್ ಇದ್ದಿದ್ರೆ ಇಡೀ ಹಾಸ್ಟೆಲ್ ಹೆವನ್ ಆಗೋಗಿರೋದು. ಮುಖ್ಯವಾಗಿ ನಿಮಗೆ ಲಭ್ಯವಿಲ್ಲ, ನನ್ಗೆ ಅಡ್ಜಸ್ಟ್ ಆಗೋಕೆ. ಆಗ್ಲಿ ಸರ್, ಎಲ್ಲದಕ್ಕೂ ಕಾಲ ಬರುತ್ತೆ. ನನ್ನ ಎದುರು ಹಾಕೊಂಡವ್ರು ಯಾರು ಮಾನವಾಗಿ ಉಳಿದಿಲ್ಲ. ಲೇ, ಹಾಸ್ಟೆಲ್ ಕುಡಿತಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ಯಾ ಮಗನೇ? ನೀನು ಕುಡಿಯೋ
ಬಿಟ್ಬಿಡಿ, ದಯವಿಟ್ಟು ನನ್ನನ್ನು ಬಿಟ್ಬಿಡಿ. ನಾನು ಕುಡಿಯಲ್ಲ ಅಂತ ಶಬ್ದ ಮಾಡಿದ್ದೀನಿ ಸರ್, ದಯವಿಟ್ಟು ಬಿಟ್ಬಿಡಿ ಸರ್. ಮುಖ ನೋಡ್ತೀರಾ? ಮೂಗಿಡ್ದು ಕೊಡಿಸ್ರ. ರಾಜೀವ, ನಾಲ್ಗೆ ಕಂಟ್ರೋಲ್ ಸಿಗ್ತಾ ಇಲ್ಲ ಕಣೋ. ರಾತ್ರಿ ಫುಲ್ ಲೋಡ್ ಆಗಿದ್ದಲು ಮಗನೇ, ಅದಕ್ಕೆ. ಇವ್ರು ಬೇರೆ ಬರ್ತಾ ಇದಾರ. ರಾಜೀವ, ಹೊತ್ಸಪ್ಪ ಜಲ್ದಿ. ಯಾಕೋ? ಹೊತ್ಸು ಮರಿ, ಹೇಳ್ತೀನಿ ಜಲ್ದಿ. ಜಲ್ದಿ ಹೊತ್ಸು. ಗಣೇಶ್, ಹೇಗಿದ್ದೀರಾ ಗಣೇಶ್? ಏನು ಅಪಾಯ ಆಗಿಲ್ಲ ತಾನೆ? ನೋ, ನಥಿಂಗ್. ಮುಖ ಸಪ್ಪಗಿದೆ, ಏಟ್ಗಿಟ್ಟೇನಾದ್ರೂ ಬಿತ್ತಾ? ನನ್ ಮುಖ ಇರೋದೇ ಹಾಗೆ. ನನ್ನಿಂದಾಗಿ ನಿಮ್ಗೆ ಇಷ್ಟೆಲ್ಲ ತೊಂದರೆ ಆಯ್ತು. ಐ ಆಮ್ ವೆರಿ ಸಾರಿ. ಚಾಚಾ, ನಿಮ್ಮಿಂದ ಏನ್ ತೊಂದರೆ ಇಲ್ಲ ಬಿಡಿ. ಐ ಆಮ್ ಫೈನ್. ಫೈನ್ ಅಂತೀರಾ? ಮಲ್ಗೆ ಇದ್ದೀರಲ್ಲ? ಫೈನ್ ಆಗಿ ಮಲಗಿದ್ದೀನಿ. ಸ್ವಲ್ಪ ಹ್ಯಾಂಗ್ ಓವರ್ ಇದೆ, ಜೊತೆಗೆ ಜ್ವರನೂ ಇದೆ. ಓ, ಅಯ್ಯೋ ಪಾಪ. ಎಲ್ಲೋ ದಾಂಡಿಗರು ನೋಡಿ ಹೆದರ್ಕೊಂಡಿರ್ಬಹುದೇನೋ. ಚಾಚಾ, ಅವ್ರನ್ನೆಲ್ಲ ಚೆನ್ನಾಗಿ ಹೊಡೆದು ಮೈಯೆಲ್ಲ ಸ್ವಲ್ಪ ಬಿಸಿ ಅಷ್ಟೇ. ಹೆಚ್ಚು ಮಾತಾಡಿ ಆಯಾಸ ಮಾಡ್ಕೋಬೇಡಿ. ಬರ್ತೀನಿ, ಚೆನ್ನಾಗಿ ರೆಸ್ಟ್ ತಗೊಳ್ಳಿ. ರಾಜು, ಸ್ವಲ್ಪ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಅವ್ರಿಗೇನು ತಿಳಿಯಲ್ಲ, ಹುಡುಗರು ಗಾಗಾಡ್ತಾರೆ. ಓ, ಗೊತ್ತಾಯ್ತು ಬಿಡಿ, ಡೋಂಟ್ ವರಿ. ಥ್ಯಾಂಕ್ ಯು. ರಾಜೀವ, ಆ ರೌಡಿ ನನ್ ಮಕ್ಕಳಿಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ಬೇಕು ಕಣೋ. ಯಾಕೆ? ನಿನ್ನೆ ರಾತ್ರಿ ಫುಲ್ ಕುಡಿಸಿ ಔಟ್ ಮಾಡ್ತಾರೆ ಅದಕ್ಕ. MS ವಾರ್ಡನ್. MS ವಾರ್ಡನ್. ಸ್ನೇಹಿತರೆ, ವಾರ್ಡನ್ MS ನಂಜುಂಡ ಶಾಸ್ತ್ರಿಗಳಿಂದ ಹಾಸ್ಟೆಲ್ ವಿದ್ಯಾರ್ಥಿಗಳ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬಂದಿದೆ. ವಿದ್ಯಾರ್ಥಿಗಳಂದ್ರೆ ಇವರಿಗೆ ಕಾಲ್ ಕಸ. ನಮಗೂ ಸ್ವಾಭಿಮಾನ ಇದೆ, ಜವಾಬ್ದಾರಿ ಇದೆ. ನಾವಿಲ್ಲಿ ಬಂದಿರೋದು ಓದೋದಿಕ್ಕೆ, ಇವರ ದಬ್ಬಾಳಿಕೆಗೆ ಬಲಿಯಾಗೋದಕ್ಕಲ್ಲ. ಮೈ ಡಿಯರ್ ಫ್ರೆಂಡ್ಸ್, ನಿಮ್ಮಗಳ ನೆಚ್ಚಿನ ಸೆಕ್ರೆಟರಿ ಆಗಿರೋ ನಾನು ಇದನ್ನು ಕೇಳ್ಕೊಂಡು ಸುಮ್ಮನೆ ಇಲ್ಲ. ಈ ಗಂಟೆ ಬರೋ ವಾರ್ಡನ್ ನಿಮಗೆ ಬೇಕಾ? MS ವಾರ್ಡನ್ಗೆ ಏನ ಅದ್ವಾಂತವ್ರು ಸರ್, ಈ ತರ ಜುಡ್ಡಿ ವಿಚಾರಕ್ಕೆಲ್ಲ ಸ್ಟ್ರೈಕ್ ಮಾಡ್ತಾರೆ. ಹೀಗೆ ತರಲೆ ಮಾಡೋರ್ನೆಲ್ಲ ಕಾಲೇಜಿಂದ ಒತ್ತಾಚಾಕ್ಬೇಕು ಸರ್. ಏನಂತೀರಾ? ವಿದ್ಯಾರ್ಥಿಗಳ ಚಳವಳಿಗೆ ಜಯವಾಗಲಿ. ವಿದ್ಯಾರ್ಥಿಗಳ ಚಳವಳಿಗೆ ಜಯವಾಗಲಿ. ಬೇಡ ಬೇಡ, MS ಬೇಕು. ಬೇಕು ಬೇಕು, MS ಬೇಕು. MS ವಾರ್ಡನ್ ಜಿಂದಾಬಾದ್. MS ವಾರ್ಡನ್ ಜಿಂದಾಬಾದ್. MS ವಾರ್ಡನ್ ಜಿಂದಾಬಾದ್. ಶಾಬಾಸ್, ಅಂತೂ ನೀನು ಗಂಡ್ಸು ಅಂತ ಇವತ್ತು ಗೊತ್ತಾಯ್ತು. ನೀನ್ ಒಬ್ಬನೇ ಅಂತ ತಿಳ್ಕೊಂಡ್ಯಾ? ಯಾರಿಗಯ್ಯ ವಾರ್ಡನ್ ಬೇಡ? ಇವರಿಗೆಲ್ಲ. ಇವರೆಲ್ಲ ಯಾರು? ನಮ್ಮ ಹಾಸ್ಟೆಲ್ ಹುಡುಗ ಯಾರು ಕಾಣ್ತಾ ಇಲ್ವೇ? ಈ ಸೋಮ, ಗಿರೀಶ, ಸತ್ಯ ಇವರೆಲ್ಲ ಹಾಸ್ಟೆಲ್ ಹುಡುಗರಲ್ವಾ? ಈ 4 ಜನಕ್ಕಾಗಿ ಸ್ಟ್ರೈಕ? ನಮಗೆಲ್ಲ ಪಾಠ ಬೇಕು. ಸುಮ್ಮನೆ ಗೇಟ್ ತೆಗ್ಸು. ನಾನು ಮುಚ್ಚಿದ ಗೇಟ್ನ ತೆಗೆಸೋ ಅಂತ ಗಂಡ್ಸು ಇನ್ನೂ ಹುಟ್ಟಿಲ್ಲಮ್ಮ. ಇದು ಬರೀ ತಿಳಿ ಸಾರು ಅನ್ನ ಕಲಸಿದ ಕೈಯಲ್ಲಮ್ಮ, ರಾಗಿ ಮುದ್ದೆ ಮುರಿದ ಕೈ. ಎಲ್ಲ ಬರ್ರೋ.
ಏನಾದ್ರು ಮಾತಾಡೋರಾದ? ಯಾಕೆ ಸುಮ್ಮನೆ ಕೂತ್ಬಿಟ್ಟೆ? ಏನ್ ಮಾತಾಡೋದು? ನಿನ್ ಮುಂದೆ ಇದ್ರೆ ಮಾತೇ ಬರೋಲ್ಲ. ಸರಿ, ನಾವೀಗೊಂದು ಆಟ ಆಡೋಣ. ಆಟ? ಎಂತ ಆಟ? ಏನು ಗಾಬರಿ ಆಗ್ಬೇಡ. ನಾನು ನಿನ್ ಪ್ರಶ್ನೆ ಕೇಳ್ತಾ ಹೋಗ್ತೀನಿ, ನೀನ್ ನಿನ್ ಮನಸ್ಸಲ್ಲಿರೋದಕ್ಕೆ ವಿರುದ್ಧವಾಗಿ ಉತ್ತರ ಹೇಳ್ತಾ ಹೋಗ್ಬೇಕು. ಓಕೆ? ರೈಟ್. ನಿನ್ಗೆ ಕಾಲೇಜಿ ಚಕ್ರ ಹೊಡೆದು ಪಿಕ್ಚರ್ ನೋಡೋಕೆ ಆಸೆ ಇದೆ? ಇಲ್ಲ. ಅರೆ, ಹಾಗಾದ್ರೆ ನಿನ್ ಮನ್ಸಲ್ಲಿ ಏನಿತ್ತು? ಇಲ್ಲ ಅಂತಲೇ. ಓ, ಹಾಗಾದ್ರೆ ಇದೆ ಅಂತ ಹೇಳ್ಬೇಕಾಗಿತ್ತು. ಈಗ ಹೇಳಿ. ನಿನಗೆ ರಾಗಿ ರೊಟ್ಟಿ ಹುಚ್ಚಳ ಚಟ್ನಿ ಇಷ್ಟ ಇದೆ? ಇದೆ. ಗುಡ್. ರಾಜೀವ್ಗೆ ನಿನ್ ಮೇಲೆ ಪ್ರೀತಿ ಇದೆ? ನಿನಗೆ ರಾಜೀವ್ ಮೇಲೆ ಪ್ರೀತಿ ಇಲ್ಲ? ಇದೆ. ಇಲ್ಲ. ಯು ನಾಟಿ. ಇಲ್ಲ, ಪ್ರೀತಿ ಇಲ್ಲ. ಯು ನಾಟಿ. ಭೂಮಿ ತಾಯಾಣೆ ನಿಷ್ಟ ಕಣೆ, ಭೂಮಿ ತಾಯಾಣೆ ನಿಷ್ಟ ಕಣೆ, ಯಾಕೋ ಏನು ನಾನು ನಿನ್ನ ಮೆಚ್ಚಿದೆ, ಯಾಕೋ ಏನು ನಾನು ನಿನ್ನ ಮೆಚ್ಚಿದೆ. ಏ ಚೂಟಿ, ಏ ನಾಟಿ, ಪೇಟೆ ಹೆಣ್ಣ ಬಣ್ಣ ಕಂಡೆ, ಕೊಂಚದಂಗಾಗಿ ನಾ ದೂರ ನಿಂತೆ, ತುದಿ ನೀನು ಅಂಟಿಕೊಂಡೆ, ಪ್ರೀತಿ ನಂತಾಗಿ ಸಲ್ಲಾಪ ತಂದೆ. ಮಾತು ನನ್ನ ಸೋಕಿ ಮೋಹನಿಂಚಾಗಿ ಮೈಯೆಲ್ಲ ಬೆಂಕಿ, ಮಾಡಿ ಮಾಡಿ ಕಾಡಿಬೇಡಿ, ಹೊಂದಿ ಸ್ನೇಹ ಹಣ್ಣಾಯ್ತು ಕೂಡಿ. ಭೂಮಿ ತಾಯಾಣೆ ನಿಷ್ಟ ಕಣೆ, ಅಯ್ಯೋ ಮಂಕಣ್ಣ ನೀ ನನ್ನವನೇ, ಯಾಕೋ ಏನು ನಾನು ನಿನ್ನ ಮೆಚ್ಚಿದೆ.
ಹಳ್ಳಿ ಮುಖ ಎಂದೇ ಬೆನ್ನ ಹತ್ತಿದೆ. ಕಣ್ಣ ನೋಟ ಆಸೆ ಸಂತೆ ನಿನ್ನ ಸಹವಾಸ ಜೇನಿನಂತೆ ನನ್ನ ನೀನು ನಿನ್ನ ನಾನು ನಂಬಿ ಬೆರೆಯೋಣ ಹೂದುಂಬಿಯಂತೆ. ನಿನ್ನೆ ನಾಳೆ ಎಲ್ಲ ಮೀರಿ ರಂಗು ರಂಗಾಗಿ ಬೆರೆಯೋಣ ಸೇರಿ. ಎಲ್ಲಿ ನೀನು ಅಲ್ಲಿ ನಾನು ಎಂದು ಒಂದಾಗಿ ಸಾಗೋಣ ದಾರಿ. ಭೂಮಿ ತಾಯಣೆ ನಿಷ್ಟ ಕಣಿ ಅಯ್ಯೋ ಮಂಕಣ್ಣ ನೀ ನನ್ನವನೇ. ಯಾಕೋ ಏನು ನಾನು ನಿನ್ನ ಮೆಚ್ಚಿದೆ. ಹಳ್ಳಿ ಮುಖ ಎಂದೇ ಬೆನ್ನ ಹತ್ತಿದೆ. ಹೇ ಚೂಟಿ ಯಾವನ MS ಪ್ರೊಫೆಸರ್ ಕರೀತಾರೆ ಸರ್. ಯಾಕೆ? ಯಾಕೋ ಗೊತ್ತಿಲ್ಲ ಸರ್. ನಡೀರಿ. ರಾಜೀವ ರಾಜೀವ್ ಏನೇ ಆಗ್ಲಿ ಸದ್ಯ ಅವನ ಜೀವಕ್ಕೇನು ಅಪಾಯ ಇಲ್ಲ. ಆದ್ರೆ ಕಾಲೇಜ್ ಹಾಸ್ಟೆಲ್ಗೆ ರೌಡಿಗಳು ಬರೋಣ ಅಂದ್ರೆ ಏನು? ಸ್ಟೂಡೆಂಟ್ಸ್ ನ ಹಿಡ್ಕೊಂಡು ಹೊಡೆಯೋಣ ಅಂದ್ರೆ ಏನು? ಛೆ, ದಿಸ್ ಇಸ್ ವೆರಿ ಬ್ಯಾಡ್. ಯಾರಿದ್ದಾರೆ ಈ ಪುಂಡಾಟಗಳ ಹಿಂದೆ? ಹೇಗೆ ನಡೀತಾ ಇದೆ? ದಿಸ್ ಶುಡ್ ನಾಟ್ ಹ್ಯಾಪನ್. ಇದನ್ನೆಲ್ಲ ಹೇಗಾದ್ರೂ ತಡಿಬೇಕು. ಯಾರಿಗೆ ಆಗ್ಲಿ ಹೀಗಾಗಬಾರದು. ನಾ ಬರ್ತೇನೆ. ನೋಡಿ, ಡೋಂಟ್ ಡಿಸ್ಟರ್ಬ್ ಹಿಮ್. ಲೆಟ್ ಹಿಮ್ ಟೇಕ್ ರೆಸ್ಟ್. ಓಕೆ? ಜಸ್ಟ್ ಎ ಮಿನಿಟ್ ಸರ್. ಎಸ್, ಏನು ಮಾರಾದ? ರಾಜೀವನ್ ಹೊಡಿಸ್ತವ್ರು ಯಾರು ಅಂತ ನಂಗೆ ಗೊತ್ತು ಸರ್. ಇಸ್ ಇಟ್? ಯಾರು? ಲೋಕೇಶ್. ವಾಟ್? ಲೋಕೇಶ್? ಹಾ. ದಿಸ್ ಇಸ್ ಟು ಮಚ್. ನಾವು ಪೊಲೀಸ್ ಕಂಪ್ಲೇಂಟ್ ಯಾಕೆ ಕೊಡಬಾರ್ದು ಸರ್? ನೋ, ಬೇಡಮ್ಮ. ಕಾಲೇಜಿನ ವ್ಯವಹಾರ ಏನಿದ್ರು ಕಾಲೇಜಲ್ಲೇ ಬಗೆಹರಿಸ್ಕೋಬೇಕು. ಅದಿರ್ಲಿ, ಅವನು ಹೊಡಿಸ್ತಾ ಅಂತ ನಿಂಗೆ ಹೇಗೆ ಗೊತ್ತು? ನಾನೇ ನನ್ನ ಕಣ್ಣಾರೆ ನೋಡಿದೆ ಸರ್. ಐ ಸಿ. ಈ ಮಾತನ್ನ ಪ್ರಿನ್ಸಿಪಾಲ್ ಹತ್ರ ಧೈರ್ಯವಾಗಿ ಹೇಳ್ತೀಯಾ? ಯಾರ ಮುಂದೆ ಬೇಕಾದ್ರೂ ಹೇಳ್ತೀನಿ ಸರ್. ಈ ದೂರ್ ಕೊಟ್ಟ ಹೆಣ್ಣು ಮಗಳು ಬಹಳ ದಿಟ್ಟದಾಳ್ರಿ. ನನ್ನ ಮಗ ಎಂತಾನು ಅಂತ ನನ್ಗೆ ಗೊತ್ತು. ಅವನ್ ಪರ ವಹಿಸ್ಕೊಂಬಂದಿಲ್ರಿ ನಾನು. ಇವನ್ನ ನಾ ಕಾಲೇಜಿಗೆ ಕಳಿಸಿದ್ದು ಕಲೆ ಹಾಕ ಅಂತ ಇಲ್ಲಿ ಗೂಂಡಾಗಿರಿ ನಡೆಸಕತ್ತಾನ. ಛೆ, ಇಂಥ ಅಯೋಗ್ಯರಿಂದ ಕಾಲೇಜ್ಗೂ ಕೆಟ್ಟ ಹೆಸರು, ಹೆತ್ತಾರ್ಗೂ ಬದ್ನಾಮಿ. ಸಾಹೇಬ್ರ, ಇವಂಗ್ ಏನ್ ಶಿಕ್ಷೆ ಬೇಕಾದ್ರೂ ಕೊಡ್ರಿ. ಕಾಲೇಜಿಂದ ಒದ್ದು ಹೊರಗಾಕಿ. ನಾ ದೂಸರ ಮಾತನಾಡೋನಲ್ಲ. ಬರ್ತೀನಿ ಸಾಹೇಬ್ರ. ನಮಸ್ಕಾರ ರೀ. ನಮಸ್ಕಾರ ರೀ. ಕೇಳಿದ್ಯಾ ಲೋಕೇಶ್ ನಿಮ್ ತಂದೆ ಮಾತನ್ನ? ಇವತ್ತೇ ನಿನ್ನ ಕಾಲೇಜಿಂದ ಡಿಬಾರ್ ಮಾಡ್ಬೋದು. ನಿನ್ನ ನಡತೆ ತಿದ್ಕೊಳ್ಳೋದಕ್ಕೆ ಪುನಃ ಒಂದು ಅವಕಾಶ ಕೊಟ್ಟಿದ್ದೀನಿ. ಕಲಿಯೋಕ್ ಬಂದಿರೋ ಹುಡುಗರಿಗೆ ಆಸಕ್ತಿ, ಶ್ರದ್ಧೆ, ಗುರಿ ಮುಖ್ಯ.
ಸೈಕಲ್ ಚೈನು ಚೂರಿ ಚಾಕು ಅಲ್ಲ. ಥ್ಯಾಂಕ್ ಯು ಸರ್. ಕೇಳಿದ್ಯಾ ಲೋಕೇಶ್? ಮೇಲೆ ಕೇಳಿಸಿದ ಜನವೇ ಕೆಳಕ್ಕೂ ಇಳಿಸ್ತಾರೆ, ಮರಿಬೇಡ. ರೌಡಿ ಲೋಕೇಶ್, ರೌಡಿ ಲೋಕೇಶ್, ಡೌನ್ ವಿತ್, ಡೌನ್ ವಿತ್, ಡೌನ್ ವಿತ್, ಡೌನ್ ವಿತ್, ಡೌನ್ ವಿತ್, ಡೌನ್ ವಿತ್, ಮುರ್ದಾಬಾದ್ ಮುರ್ದಾಬಾದ್, ಮುರ್ದಾಬಾದ್ ಮುರ್ದಾಬಾದ್, ಡೌನ್ ವಿತ್, ಡೌನ್ ವಿತ್. V1 V1 ರಾಜೀವೇಂದ್ರ ಸೆಕ್ರೆಟರಿ, V1 ರಾಜೀವೇಂದ್ರ ಸೆಕ್ರೆಟರಿ, V1 ರಾಜೀವೇಂದ್ರ ಸೆಕ್ರೆಟರಿ, V1 ರಾಜೀವೇಂದ್ರ ಸೆಕ್ರೆಟರಿ. ಸ್ನೇಹಿತರೆ, ನೀವಿಟ್ಟಿರೋ ಅಭಿಮಾನನ ಕೊನೆವರೆಗೂ ಉಳಿಸ್ಕೊಳ್ಳಕ್ಕೆ ಪ್ರಯತ್ನ ಪಡ್ತೀನಿ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಸ್ವಾಗತ ಸುಸ್ವಾಗತ ಹೊಸ ಸೆಕ್ರೆಟರಿ ಸಾಹೇಬ್ರಿಗೆ. ದಯವಿಟ್ಟು ತಮಾಷೆ ಮಾಡ್ಬಿಡಿ ಸರ್. ವಿದ್ಯಾರ್ಥಿ ಅಂದ್ರೆ ನೀನೇ ಕಣಯ್ಯ, ಸೆಕ್ರೆಟರಿ ಸ್ಥಾನಕ್ಕೆ ನೀನೇ ಲಾಯಕು ಕಣಯ್ಯ. ಅದನ್ ಬಿಟ್ಟು ಆ ಥರ್ಡ್ ರೇಟ್ ಬಡ್ಡಿ ಮಗನ್ ಕೂರ್ಸಿದ್ರೆ ಇನ್ನೇನಾಗುತ್ತೆ? ಹೋಗ್ಲಿ ಬಿಡಿ ಸರ್, ಆ ವಿಷಯ ಈಗ ಯಾಕೆ? ಹೋಗ್ಲಿ ಬಿಡು ಅಂತ್ಯಾ? ಬಿಟ್ಟೆ. ಇನ್ನೊಂದು ಮುಖ್ಯವಾದ ವಿಷಯ ನಿಂಗೆ ಗೊತ್ತಾ? ನಿನ್ನನ್ನೇ ಸೆಕ್ರೆಟರಿ ಮಾಡ್ಬೇಕು ಅಂತ ಸ್ಟೂಡೆಂಟ್ಗಳ ತಲೆಗೆ ತುಂಬೋನ್ ಯಾರು? ನಾನು. ಈಗ ಅಡ್ಜಸ್ಟ್ಮೆಂಟ್ ಆಗ್ಬೇಕಾಗಿರೋನ್ ಯಾರು? ನೀನು. ಆಯ್ತು ಸರ್, ಈ ಕಾಲೇಜಿನ ಒಳ್ಳೇದಕ್ಕೋಸ್ಕರ ನನ್ನ ಶಕ್ತಿ ಮೀರ್ ದುಡಿತೀನಿ. ದುಡಿಯಪ್ಪ, ಚೆನ್ನಾಗಿ ದುಡಿ. ನೋಡಯ್ಯ, ನಿನ್ನ ಸೆಕ್ರೆಟರಿ ಮಾಡೋಕ್ ನಾನು ಭಯಂಕರ ಕಷ್ಟಪಟ್ಟಿದ್ದೀನಯ್ಯ. ತುಂಬಾ ಉಪಕಾರವಾಯ್ತು ಸರ್. ಥ್ಯಾಂಕ್ ಯು ವೆರಿ ವೆರಿ ಮಚ್. ಬರೀ ಥ್ಯಾಂಕ್ಸ್, ವೆರಿ ವೆರಿ ಮಚ್. ಮನೆ ಆಗ ಇವನು ಅಡ್ಜಸ್ಟ್ ಆಗೋನಲ್ಲ. ಓಂ ಭವ ಸ್ವ ಓಂ ನಮಃ ಓಂ ಸ್ವಹ ಓಂ ಭವ ಓಂ. ನೀವು ಗಲಾಟೆ ನಿಲ್ಲಿಸ್ತಾ ಹೋದ್ರೆ ನಾನು ಖಂಡಿತ ಕ್ಲಾಸ್ ತಗೊಳಲ್ರಯ್ಯ. ದೇವರಾಣಿಗೆ ಹೊರಟೋಗ್ತೀನಿ. ದಯವಿಟ್ಟು ಹೋಗಿ ಸ್ವಾಮಿ. ಆಗೋಗಿ ಮುಂಡೆವ. ಸರ್ 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 ಸರ್, ಎಲ್ಲಿಗೆ ಹೊರಟ್ರಿ ಸರ್? ಇನ್ನೇನ್ ಮಾಡ್ಲಿ, ಈ ಪೀಡಿಗಳಿಗೆ ಪಾಠ ಬೇಡವಂತಲಯ್ಯ. ಯಾರೋ ಕೆಲವರಿಗೆ ಬೇಡ ಅಂದ್ರೆ ನೀವು ಹೊರಟು ಬಿಡದ ಸರ್. ನೀವು ಪಾಠ ಮಾಡ್ಲಿಲ್ಲ ಅಂದ್ರೆ ನಮಗೆಲ್ಲ ಎಷ್ಟು ಲಾಸ್ ಆಗುತ್ತೆ. ದಯವಿಟ್ಟು ಬನ್ನಿ, ಬನ್ನಿ ಸರ್, ಪ್ಲೀಸ್ ಬನ್ನಿ. ಕೂತ್ಕೊಳ್ಳಿ ಸರ್. ಸೈಲೆನ್ಸ್, ಸೈಲೆನ್ಸ್. ಫ್ರೆಂಡ್ಸ್, ನಾವಿಲ್ಲಿ ಬಂದಿರೋದು ಕಲಿಯೋದಕ್ಕೋಸ್ಕರ. ನಮ್ಮ ಸಮಯ ವ್ಯರ್ಥ ಹಾಳು ಮಾಡಕ್ಕಲ್ಲ. ದಯವಿಟ್ಟು ಯಾರು ತೊಂದರೆ ಕೊಡ್ಬೇಡಿ. ನಿಮ್ ಪಾಠ ಶುರು ಮಾಡಿ ಸರ್, ಪ್ಲೀಸ್. ನಾನು ಅಟೆಂಡೆನ್ಸ್ ಕೊಟ್ಟಿದ್ದೀನಿ. ಕಮಕ್ ಕಿಮಕ್ ಅಂದೆ ಕುಕ್ಕರಿಸಿ. ಇಲ್ಲ, ಯಾರಿಗೆ ಪಾಠ ಬೇಕಾಗಿಲ್ವೋ ಟೈ ಮಾಡಿಸಿ. ಗಿರೀಶ, ಸತ್ಯ, ಚಡ್ಡಿ, ಶಂಕರ ಬಂದ್ರ. ದೊಡ್ಡ ಮನುಷ್ಯ ಇವನು. ಹೊರಗೆ ನೋಡ್ಕೋತೀವಿ. ಸದ್ಯ ಪ್ರಾರಬ್ಧ ತೊಲಗೋದು. ಉಳಿದ ಪೀಳಿಗೆಗಳಿಗೆಲ್ಲ ಇನ್ ಪಾಠ ಹೇಳ್ಬೇಕು. ಸಾರಿ ಸಾರಿ.
ಪಾಠ ಎಲ್ಲಿವರೆಗೂ ಬಂದಿತ್ತು? ಶುರುವಾಗಿದ್ರಲ್ವೇ ಬರೋಕೆ. ಫ್ರೆಂಡ್ಸ್, ಊಟಕ್ಕೆ ಮೊದಲು ನಂದೊಂದು ಮಾತು. ನಮ್ ಗಣೇಶ ಮೆಸ್ಗೆ ಪರೀಕ್ಷೆ ಫೀಸ್ಗೆ ಅಂತ ತಂದಿಟ್ಕೊಂಡಿಟ್ಟು ಹಣನ ಹಾಸ್ಟೆಲ್ನಲ್ಲೆಲ್ಲೋ ಕಳ್ಕೊಂಡ್ಬಿಟ್ಟಿದ್ದಾನೆ. ನಮ್ಮಲ್ಲಿ ಯಾರಿಗಾದ್ರೂ ಸಿಕ್ಕಿಲ್ಲಬಹುದು. ನಮ್ ಗಣೇಶ ಬಡ ಹುಡುಗ ಅನ್ನೋದನ್ನ ನಾನೇ ನಿಮ್ಗೆ ಹೊಸದಾಗಿ ಹೇಳ್ಬೇಕಾದಿಲ್ಲ. ಆ ಹಣ ಯಾರಿಗಾದ್ರೂ ಸಿಕ್ಕರೆ ದಯಮಾಡಿ ವಾಪಸ್ ತಂದ್ಕೊಡಿ. ಹಣ ವಾಪಸ್ ತಂದ್ಕೊಟ್ಟವನ್ನ ತಪ್ಪಿಕೋತೀವಿ ಅಂತ ಯಾವ ಸಂಕೋಚನೂ ಬೇಡ. ಪ್ಲೀಸ್ ಪ್ಲೀಸ್. ಆ ಹಣ ಸಿಗೋವರೆಗೂ ನಾನು ಈ ಜಾಗ ಬಿಟ್ಟು ಕದಲೋದಿಲ್ಲ, ಊಟ ಕೂಡ ಮಾಡಲ್ಲ. ಸಾರಿ ಫ್ರೆಂಡ್ಸ್, ಗಣೇಶ ದುಡ್ಡು ಕಳ್ಕೊಳ್ಳಿಲ್ಲ, ನಾನೇ ಕದ್ದೆ. ನಾನಿವತ್ತು ಜೀವನದಲ್ಲಿ ದೊಡ್ಡ ಪಾಠ ಕಲಿತೆ. ಇನ್ಮೇಲೆ ಯಾವತ್ತೂ ಜೀವನದಲ್ಲಿ ಹೀಗೆ ಮಾಡೋಲ್ಲ. ಫಾರ್ಗಿವ್ ಮೀ ಪ್ಲೀಸ್. ಥ್ಯಾಂಕ್ ಯು ಸತ್ಯ, ಥ್ಯಾಂಕ್ ಯು ವೆರಿ ಮಚ್. Thank you, brother. Thank you. Thank you very much. Thank you. Thank you very much. ಸುಮ್ಮನೆ ಹೊಗಳ್ಬಿಡಿ ಸರ್, ಎಲ್ಲ ನಿಮ್ಮ ಆಶೀರ್ವಾದ. ಆಶೀರ್ವಾದದಿಂದ ಏನೂ ಆಗಲ್ಲ. ಶ್ರದ್ಧೆ ಬೇಕು, ಹಿಡಿದ ಗುರಿ ಸಾಧಿಸೋ ಛಲ ಬೇಕು. ಸರ್, ಅದಕ್ಕೆ ತಮ್ಮಂಥವ್ರ ಮಾರ್ಗದರ್ಶನನೂ ಬೇಕು ಸರ್. ರಾಜೀವ್, ನಮ್ಮ ಸ್ಟೂಡೆಂಟ್ಸ್ ಎಲ್ಲ 4 ಗೋಡೆ ಮಧ್ಯೆ ಇದ್ದು ಒಂಥರ ಜಡ್ ಕಟ್ ಹೋಗ್ಬಿಟ್ಟಿದ್ದಾರೆ. ಅದಕ್ಕೆ ಫಾರ್ ಎ ಚೇಂಜ್ ನಾವ್ ಯಾಕೊಂದು ಎಕ್ಸ್ಕರ್ಷನ್ಗೆ ಹೋಗ್ಬಾರ್ದು? ಲವ್ಲಿ ಫೈನ್ ಸರ್. ಆಕಾಶದ ಎತ್ತರದೆ ಸವಿಗಾನವ ಹಾಡುತ್ತಲಿ ಹಾರಾಡಿವೆ ಸ್ನೇಹದಲ್ಲಿ ಹೊಸ ಹರೆಯದ ಹಕ್ಕಿಗಳು. ಆಕಾಶದ ಎತ್ತರದೆ ಸವಿಗಾನವ ಹಾಡುತ್ತಲಿ ಹಾರಾಡಿವೆ ಸ್ನೇಹದಲ್ಲಿ ಹೊಸ ಹರೆಯದ ಹಕ್ಕಿಗಳು. ಆಚಾರಿಯಪ್ಪಣ್ಣ ಅಯ್ಯಂಗಾರಿ ಕುಪ್ಪಣ್ಣ ನೀವಿನ್ನು ಬ್ರಹ್ಮಚಾರಿ ಏಕೆ ಹೇಳಣ್ಣ. ಯೌವನದ ಆಸೆಯೇನು ಬಯಕೆಗಳು 100 ಏನು ಕಂಪನದ ಮಿಂಚು ಏನೋ ಬಂದಾಗ ಪ್ರೀತಿ ಕಣ್ಣುಗಳ ಮಾತು ಒಂದೇ
ಕನಸುಗಳ ಲೋಕವೊಂದೇ ಮಿಲನದ ಮೋಹವೊಂದೇ ಜೀವನದ ರೀತಿ ಅಲೆಗಳು ಚಿಮ್ಮಿ ಕುಣಿಯುವ ಹಾಗೆ ನದಿಗಳು ಸೇರಿ ಬೆರೆಯುವ ಹಾಗೆ ನಗುತ್ತಲೇ ಕೂಡಿ ಮೆರೆಯುವ ನಾವು ಸದಾ ನಿನ್ನ ಹಿಂದೆ ನಾ ಓಡಿ ಬಂದೆನೆ ಸೂಜಿ ಹಿಂದೆ ದಾರದಂತೆ ನನ್ನ ಎದೆಯಲ್ಲಿ ನಾಟಿ ಹೋಯಿತು ನಿನ್ನ ನೋಟ ಬಾಣದಂತೆ ಚೆಲುವೆ ಓ ಚೆಲುವೆ ಓ ಚೆಲುವೆ ಓ ಯಾವ್ಯಾಹು ಯಾಹು 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 ಮುಂಗುರುಳ ಆಟ ಚಂದ ನಯನಗಳ ನೋಟ ಚಂದ ಕೆಂದುಟಿಯ ಕರೆ ಚಂದ ನೀನೇನೆ ಅಂದ ತಂಗಾಳಿ ಹಾಗೆ ಬಂದೆ ಮನದೊಳಗೆ ಹೇಗೋ ನಿಂದೆ ಸಿಹಿಯಾದ ನೋವು ತಂದೆ ಕಣ್ಣಿಂದ ಮುಂದೆ ಖುಷಿಯಲ್ಲಿ ಆಡಿ ತಟ್ಟುವ ಕೈ ಕೈ ಕುಣಿಯುತ್ತ ಹಾಡಿ ಸೋಕಿಸಿ ಮೈ ಮೈ ಜೊತೆಯಲ್ಲಿ ಹೀಗೆ ಮರೆಯುವ ಚಿಂತೆ ಸದಾ ಪಂ 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 ಪಾರ ಪಂ 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 ಪಾರ ಪಂ 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 ಜು 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 ಪಂ 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 ಆಚಾರ್ಯಪ್ಪಣ್ಣ ಅಯ್ಯಂಗಾರಿ ಕುಪ್ಪಣ್ಣ ಆಚಾರ್ಯಪ್ಪಣ್ಣ ಅಯ್ಯಂಗಾರಿ ಕುಪ್ಪಣ್ಣ ನೀನಿನ್ನು ಬ್ರಹ್ಮಚಾರಿ ಏಕೆ ಹೇಳಣ್ಣ ಆಚಾರ್ಯಪ್ಪಣ್ಣ ಅಯ್ಯಂಗಾರಿ ಕುಪ್ಪಣ್ಣ ಆಚಾರ್ಯಪ್ಪಣ್ಣ ಅಯ್ಯಂಗಾರಿ ಕುಪ್ಪಣ್ಣ ನೀನಿನ್ನು ಬ್ರಹ್ಮಚಾರಿ ಹೇಗೆ ಹೇಳಣ್ಣ ರಾಧಾ ಗೊತ್ತಾಯ್ತು ನಾನೇನ್ ಬರ್ಲಾ ಪ್ಲೀಸ್ ಗೊತ್ತಾಯ್ತು ಬರ್ತೀನಿ
ಇಲ್ಲಿವರೆಗೂ ಬಂದ್ಯಾ? ಯು ಆರ್ ಎ ಬೀಸ್ಟ್. ನಿನ್ನಂಥವನ್ ವಿದ್ಯಾರ್ಥಿ ಆಗಿರೋಕೆ ನಾಲಾಯಕು. ಐ ವಿಲ್ ಸಿ ದಟ್ ಯು ವಿಲ್ ಬಿ ಡಿಬಾರ್ಡ್. ಲೋಕೇಶ್, ಇದುವರೆಗೂ ನಾವು ಕೊಟ್ಟ ಅವಕಾಶನ ನೀನು ಸರಿಯಾಗಿ ಉಪಯೋಗಿಸ್ಕೊಳ್ಳಿಲ್ಲ. ಇನ್ನು ಮುಂದೆ ಈ ಕಾಲೇಜಲ್ಲಿ ನಿನಗೆ ಯೋಗ್ಯತೆ ಇಲ್ಲ. ಇವತ್ತೇ ನಿನ್ನ ಕಾಲೇಜಿಂದ ಹೊರಗಾಗ್ತಾ ಇದ್ದೀನಿ. ಗೆಟ್ ಲಾಸ್ಟ್. ಲೋಕೇಶ್, ಯಾಕೆ ಹೀಗ್ ಮಾಡ್ತಿದ್ಯಾ? ಏನಾಗಿದೆ ನಿಂಗೆ? ಅವಮಾನ ಅವಮಾನ ಅವಮಾನ. ಒಂದು ಕಾಲಕ್ಕೆ ಇಡೀ ಕಾಲೇಜ್ಗೆ ನನ್ ಕಿಂಗ್. ಆದ್ರೆ ಇವತ್ತು ಅದಕ್ಕೆ ಕಾರಣ ಏನಂತ ಯಾವ ತರ ಯೋಚನೆ ಮಾಡಿದ್ಯಾ? ರಾಜೀವನ್ ಯಾಕೆ ಹೊಡಿಸಿದ್ದು? ಅವನು ನನ್ ಸ್ಟ್ರೈಕ್ ಹಾಳು ಮಾಡ್ದ. ಆಹಾ, ರಾಧಾನ್ ಯಾಕೆ ಕೆಣಕ್ದೆ? ಅವಳು ನನ್ ಮೇಲೆ ಕಂಪ್ಲೇಂಟ್ ಕೊಟ್ಲು. ಅವಳು ಕೊಟ್ಟ ಕಂಪ್ಲೇಂಟ್ ಸರಿಯಾಗಿತ್ತು. ನಿನ್ ಸ್ಟ್ರೈಕ್ ಏನ್ ಅರ್ಥ ಆಯ್ತು? ಅದೇನೇ ಇರ್ಲಿ, ನನಗೆ ಅವಮಾನ ಮಾಡಿದವ್ರ ಮೇಲೆ ನಾನು ಸೇಡ್ ತಿರ್ಸ್ಕೊಳ್ದೆ ಬಿಡಲ್ಲ. ಬೇಡ ಲೋಕೇಶ್, ಆ ದ್ವೇಷದ ಉರಿಲಿ ನಿನ್ನೇ ಸುಟ್ಕೋಬೇಡ. ಏನದೆ? ಇದನ್ನೆಲ್ಲ ಸಹಿಸ್ಕೊಂಡು ಸುಮ್ಮನೆ ಇರುವಂತ್ಯಾ? ಅದ್ ನನ್ ಜಾಯಮಾನಕ್ಕೆ ಬಂದಿಲ್ಲ. ಪ್ಲೀಸ್ ಹಾಗೆಲ್ಲ ದುಡುಕ್ಬೇಡ ಲೋಕೇಶ್. ನಿಂಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾನ್ ಖಂಡಿತ ಬದುಕಿರಲ್ಲ. ಇದೆಲ್ಲ ಬೇಡ. ಬಾ, ನಾವಿಬ್ರು ದೂರ ಹೋಗೋಣ. ನಮ್ದೇ ಆದ ಪುಟ್ಟ ಮನೆ, ಪುಟ್ಟ ಸಂಸಾರ, ಪುಟ್ಟ ಪ್ರಪಂಚದಲ್ಲಿ ಹಾಯಾಗಿದ್ಬಿಡೋಣ. ಮಲಿ, ಈ ಲೋಕೇಶ ಅನ್ಕೊಂಡಿದ್ದನ್ನ ಅರ್ಧಕ್ಕೆ ಬಿಡೋನಲ್ಲ. ಯಾವಾಗ ಎಲ್ಲಿ ಏನ್ ಮಾಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಏನ್ ಗೊತ್ತು ನಿನಗೆ? ಕಾಲೇಜ್ ಡೇಗೆ ಚಾನ್ಸ್ ಬೇಕಾದವರು ಈ ಒನ್ ಮ್ಯಾನ್ ಕಮಿಟಿಗೆ ಅಡ್ಜಸ್ಟ್ ಆಗೋದು ಗೊತ್ತಿರ್ಬೇಕು. ಅದೇನ್ ಮಾಡ್ತೀವೋ ಮಾಡಿ ತೋರ್ಸು. ಸರ್ ನಾನು ಮೊನ ಆಕ್ಟ್ ಮಾಡಿ ತೋರಿಸ್ತೀನಿ ಸರ್. ನಿನ್ ಮೋನೋ ಆಕ್ಟ್ ಮಾಡ್ತೀಯೋ? ಮಾಡು. ನಿಶ್ಶಬ್ದ ನಿಶ್ಶಬ್ದ. ಕನ್ನಡ ಕ್ಲಾಸ್ ನಲ್ಲಿ ಗಲಾಟೆ ಮಾಡ್ಬೇಡ್ರಪ್ಪ. ಕನ್ನಡಮ್ಮ ನಿದ್ದೆಗಳಿಗೆ ನುಂಗಿ ಸತ್ತೋಗ್ಬಿಡ್ತಾರು. ನಿಶ್ಶಬ್ದ ನಿಶ್ಶಬ್ದ. ನನ್ ಕನ್ನಡ ಕ್ಲಾಸಿಗೆ ನೀವು ಅಡ್ಜಸ್ಟ್ ಆಗಲ್ಲ. ಮುಚ್ಚೋ ಬಾಯಿ, ಮುಚ್ಚೋ ಬಾಯಿ, ಮುಚ್ಚೋ. ಅಯ್ಯೋ ಮುಂಡೇದೆ, ಅದನ್ನ ಯಾಕೆ ವೇಸ್ಟ್ ಮಾಡ್ತೀಯೋ? ನಡಿಯೋ ನಡಿಯೋ ಆಚೆಗೆ. ನಾನೊಂದ್ ಸೋಲೋ ಸಾಂಗ್ ಹಾಡ್ತೀನಿ ಸರ್. ಸೋಲೋ ಸಾಂಗ್ ಯಾಕೆ ಮಾಡ್ತೀಯಾ? ಹಾಡೋದ್ ಹಾಡ್ತೀಯಾ? ಗೆಲ್ಲೋ ಸಾಂಗ್ ಹಾಡು. ಕಾಫಿ ತಂದ್ಯಾ? ವೆರಿ ಗುಡ್ ವೆರಿ ಗುಡ್. ನೀನ್ ನನಗೆ ಸರಿಯಾಗಿ ಅಡ್ಜಸ್ಟ್ಮೆಂಟ್ ಆಗ್ತೀಯ? ಹೌದು ಸರ್. ನಾನೇನ್ ಮಾಡ್ಲಿ ಸರ್? ಏನ್ ಬೇಕಾದ್ರೂ ಮಾಡ್ಕೊ. ಸರಿ ಸರ್. ಕಾಲೇಜ್ ಡೇ ಮಾತ್ರ ಸರಿಯಾಗಿ ಅಡ್ಜಸ್ಟ್ ಆಗ್ಬೇಕು. ಆಯ್ತೇನ್ ಸರ್? ಛತ್ರಿ ನಂದು ತಗೋ. ನನಗೊಂದು ಬೇಕೇನೋ? ನೀನೇನ್ ನನಗ್ ಗತಿ ಕಾಣಿಸ್ತೀಯೋ? ಭಾವಗೀತೆ ಆಡ್ತೀನಿ. ನೀನು ಬ್ಯಾ 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 ಅಂತ ಆ ಭಾವಗೀತೆ ಶುರು ಮಾಡೋದ್ರೊಳಗೆ ಇಲ್ಲಿ ಕೂತಿರೋರಿಗೆಲ್ಲ ಗ ಗ ಗ ಗ ಕಡ್ಡ ಬೆಳೆಯುತ್ತೆ ಕಣ. ನೀನು ಅಡ್ಜಸ್ಟ್ ಆಗೋಲ್ಲೋ? ಅಡ್ಜಸ್ಟ್ ಆಗೋಲ್ಲೋ? ಆಗುತ್ತೆ ಸರ್, ಖಂಡಿತ ಆಗುತ್ತೆ. ಸದ್ಯ ನೀನಾದ್ರೂ ಹೇಳ್ತಾ ಇದೀಯಲ್ಲ. ಲೋಕೇಶ್, ನೀನ್ ಕಾಲೇಜ್ ಬಿಟ್ಮೇಲೆ ನನ್ನ ಫ್ಯಾಮಿಲಿ ಅಡ್ಜಸ್ಟ್ಮೆಂಟ್ಗೆ ಪ್ರಾಬ್ಲಮ್ ಆಗೋಯ್ತಯಾ? ಮುಂದಿನ ವರ್ಷ ರಿಟೈರ್ಡ್ ನಾನು. ಅದಕ್ಕೆ ಸರ್ ನಾನು ಬಂದಿರೋದು. ಸ್ವಲ್ಪ ಗಮನ ಇಟ್ಟು ಕೇಳಿ.
ಡಾಕ್ಟ್ರಪ್ಪ ಪರೀಕ್ಷೆಗೆ MS ಕ್ವಶನ್ ಪೇಪರ್ ಸೆಟ್ ಮಾಡ್ತಾ ಇದ್ದಾರೆ ಗೊತ್ತಾ? ಹೌದಪ್ಪ, ಅವನೊಬ್ನೇ ಬೃಹಸ್ಪತಿ ಅಂತ ಜನ ತಿಳ್ಕೊಂಡ್ ಬಿಟ್ಟಿದ್ದಾರೆ. ಅದೇ ನನ್ನ ಯಾವ ದಾಸಯ ಅಂತ ಕೇಳೋರ್ ಗತಿ ಇಲ್ಲ. ಇರ್ಲಿ ಈಗ MS ಸೆಟ್ ಮಾಡಿರೋ ಕ್ವಶನ್ ಪೇಪರ್ನ ನೀವು ನನಗೆ ತಂದು ಕೊಡ್ಬೇಕು. ಏನಂತೆ ಏನೇ ನೀನ್ ಹೇಳ್ತಾ ಇರೋದು? ನೀನೇನ್ ನನಗೆ ಕಂಬಿ ಅನ್ಸೋದ್ ಕಳಿಸ್ಬೇಕು ಅಂತಿದ್ಯೇನೆಯ? ಕ್ವಶನ್ ಪೇಪರ್ ಅಂದ್ರೆ ಏನು? ಸೀಕ್ರೆಟ್, ಕಾನ್ಫಿಡೆನ್ಷಿಯಲ್. ನನಗೂ 8 ಮಕ್ಕಳು ಸಂಸಾರ ಇದೆ ಕಣಯ್ಯ. ನೋಡು, ಇದು ನನಗೆ ಅಡ್ಜಸ್ಟ್ ಆಗಲ್ಲಯ್ಯ, ಆಗಲ್ಲ. ಬರ್ತೀನಿ, ನಿನಗೆ ದೊಡ್ಡ ನಮಸ್ಕಾರ. ಅಯೋಗ್ಯರ ಸಾವಾಸ. ಅಯ್ಯೋ, ಶುಕ್ರವಾರ ಲಕ್ಷ್ಮಿ ಸುಮ್ಮನೆ ನೋಡಿದ್ರೇನೆ ಭಾಗ್ಯ. ಇನ್ನ ಕೈಗೆ ಸಿಕ್ಕಿಬಿಟ್ರೆ ತೆಗೆದು ಜೇಬಿಗೆ ಸೇರಿಸಿ ಸರ್. ಹಾ ತಗೊಳ್ಳಿ, ಪರವಾಗಿಲ್ಲ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅಂತ ಭಯ? ಏನೂ ಇಲ್ಲ. ನೀವೊಂದು ಅರ್ಧ ಗಂಟೆ ಆ ಪೇಪರ್ ನನ್ನ ಹತ್ರ ತಂದ್ಕೊಟ್ರೆ ಸಾಕು. ಬೇಕಾದ್ರೆ ಆಮೇಲೆ ಅದನ್ನ ಅಲ್ಲೇ ಇಟ್ಬಿಡಿ. ನೋಡ, ನಾನೇನು ನನ್ನ ಮಾನ ಪ್ರಾಣ ಆಡ ಇಟ್ಟಿ ಕೆಲಸ ಮಾಡ್ತೀನಿ. ಸ್ವಲ್ಪ ಏನಾದ್ರೂ ಎಡವಟ್ಟಾದ್ರೆ ಹೇಗ ಅಡ್ಜಸ್ಟ್ ಆಗೋದು? ನಾನಿದ್ದೀನಿ ಸರ್. ಐ ಆಮ್ ಲೋಕೇಶ್. ನನಗೆ ಬಿಟ್ಬಿಡಿ. ಕಾಲೇಜಿ ಒಳಗೆ ಈ ಕೆಲಸ ಆಗ್ಬೇಕು. ಅವತ್ತೇ ಆಗ್ಬೇಕು. ಸರ್, ಫೋನ್ ಬಂದಿದೆ. ಹಾ, ಬಂದೆ. ನನ್ನ ವಿದ್ಯಾರ್ಥಿ ಮಿತ್ರರೇ, ಈ ಸಮಾರೋಪ ಸಮಾರಂಭ ಸಂತೋಷದ ಜೊತೆಗೆ ದುಃಖವನ್ನೂ ತರುತ್ತದೆ. ಕಾರಣ, ವಿದ್ಯಾರ್ಥಿಗಳಾಗಿ ನೀವೆಲ್ಲ ಒಟ್ಟಿಗೆ ಸೇರಿದಿರಿ. ಈಗ ಉದ್ಯೋಗಾರ್ಥಿಗಳಾಗಿ ಬೇರೆ ಬೇರೆಯಾಗಿ ಅಗಲುತ್ತಾ ಇದ್ದೀರಿ. ಆದರೆ ಇದು ಅನಿವಾರ್ಯ. ನಾವು ಒಟ್ಟಿಗೆ ಸೇರಿದ ಈ ಕೆಲವು ವರ್ಷಗಳು ನೀವು ನನ್ನನ್ನ ತುಂಬಾ ಗೌರವದಿಂದ ಕಂಡಿದ್ದೀರಿ. ಹಾಗೆ ನಾನು ನಿಮ್ಮ ಬಗ್ಗೆ ತುಂಬಾ ಹೆಮ್ಮೆ ಪಟ್ಟಿದ್ದೇನೆ. ಅಧ್ಯಾಪಕನಾಗಿ ನಿಮ್ಮ ಕಲಿಕೆಯಲ್ಲಿ ನಾನು ಪಾಲು ವಹಿಸಿದ್ದೇನೆ. ನಾನೇ ವಿದ್ಯಾರ್ಥಿಯಾಗಿ ನಿಮ್ಮಿಂದ ಬಹಳ ಕಲಿತಿದ್ದೇನೆ. ನಿಮ್ಮ ವಿದ್ಯಾರ್ಥಿ ದಶೆ ಇಲ್ಲಿಗೆ ಮುಗಿಯೋದಲ್ಲ. ಹಾಗೆ ನೋಡಿದರೆ ಅದು ಕಾಲೇಜು ಬಿಟ್ಟ ಮೇಲೆ ಪ್ರಾರಂಭವಾಗುತ್ತದೆ. ನಿಮ್ಮ ನೆರೆಹೊರೆಯವರ ಧ್ಯೇಯೋದ್ದೇಶಗಳನ್ನ ನೀವು ಗೌರವಿಸಿದಾಗಲೇ ನಿಮ್ಮನ್ನು ನೀವು ಗೌರವಿಸಿಕೊಂಡ ಹಾಗೆ. ಅದು ಹಾಗಾಗದಿದ್ದ ಪಕ್ಷದಲ್ಲಿ ನೀವು ಇಲ್ಲಿ ಕಲಿತದ್ದೆಲ್ಲ ವ್ಯರ್ಥ. ನಾವು ಇಲ್ಲಿ ಒಟ್ಟಿಗೆ ಕಳೆದ ಮೊದಲ ಕ್ಷಣಗಳು ನಿಮ್ಮ ನೆನಪಿನಲ್ಲಿ ಸದಾ ಹಸಿರಾಗಿ ಉಳಿಯಲಿ. ಹಾಗೆ ನಿಮ್ಮ ಭವಿಷ್ಯದ ಆಸೆ ಆಕಾಂಕ್ಷೆಗಳು ಈಡೇರಲಿ ಅಂತ ನಾನು ಹಾರೈಸ್ತೇನೆ. ಧನ್ಯವಾದಗಳು. ಪ್ರೇಮಿಗಳಿಬ್ಬರು ದೂರ ನಡೆದರೋ ಬೆಳದಿಂಗಳ ರಾತ್ರಿ. ಪ್ರೇಮಿಗಳಿಬ್ಬರು ದೂರ ನಡೆದರೋ ಬೆಳದಿಂಗಳ ರಾತ್ರಿ. ಹಿರಿಯರ ಮೀರಿ ಬೇಲಿಯ ಹಾರಿ ತೂಗಾಡಿದೆ ಪ್ರೀತಿ. ನಲಿಯುತ್ತಲಿ ತೂಗಾಡಿದೆ ಪ್ರೀತಿ. ನಲಿಯುತ್ತಲಿ ತೂಗಾಡಿದೆ ಪ್ರೀತಿ.
ವಿಶಾಲವಾಗಿದೆ ಈ ಭೂಮಿ, ಜೊತೆಯಲ್ಲಿ ಇರುವನು ಈ ಪ್ರೇಮಿ. ವಿಶಾಲವಾಗಿದೆ ಈ ಭೂಮಿ, ಜೊತೆಯಲ್ಲಿ ಇರುವನು ಈ ಪ್ರೇಮಿ. ಬರಿಯ ಮಾತಿಗೆ ಹೊಟ್ಟೆ ತುಂಬುವುದೇ ಜೀವನ ಸಾಗುವುದೇನೋ, ನಮ್ಮ ಜೀವನ ಸಾಗುವುದೇನೋ. ಬೆದರು ಗಣ್ಣ ಬಾಲೆ ಬಿಡು ಬಿಡು ಮನದೊಳಗಿನ ಚಿಂತೆ. ಬೆದರು ಗಣ್ಣಿನ ಬಾಲೆ ಬಿಡು ಬಿಡು ಮನದೊಳಗಿನ ಚಿಂತೆ. ಸಾಲದ ಚಿನ್ನ ಇದು ಆಭರಣ, ಇನ್ನೇತಕ್ಕೆ ಕೊರತೆ ಬಾಳಿನಲ್ಲಿ, ಇನ್ನೇತಕ್ಕೆ ಕೊರತೆ ಬಾಳಿನಲ್ಲಿ, ಇನ್ನೇತಕ್ಕೆ ಕೊರತೆ. ಎಕ್ಸ್ಕ್ಯೂಸ್ ಮೀ, ಮಾಫ್ ಕರ್ನಾ, ಕ್ಷಮಿಸಂಡಿ ಮಣಿಕಣಂ. ಕ್ಷಮಿಸಬೇಕು ಕಳ್ಳ ನಾನು, ಸುಳ್ಳ ನಾನು, ಕರುಣೆ ಇಲ್ಲದ ಕಧಿಮ ಅಂತ ಪ್ರಖ್ಯಾತನು. ಪೊಲೀಸರಿಗೂ ನನಗೂ ಭಾರಿ ದೋಸ್ತಿ ನಂಟು, IGPಗೆ ಮಾಡಿದ್ದೇನೆ ಬಿಗ್ ಪಾಕೆಟ್ಟು. ಅಹಾಂತ ನಗುವೆ ನಾನು ಸಿಕ್ಕಾಗ್ಮಾಲು, ಈಗ ತಾನೇ ಬಿಟ್ಟು ಬಂದೆ ಸೆಂಟ್ರಲ್ ಜೈಲು. ಬ್ಯೂಟಿ ಎದುರಿಗೆ ಬಂದ್ರೆ ಮಾತ್ರ ಇಲ್ಲ ಡ್ಯೂಟಿ, ಕೋತ ಡ್ಯೂಟಿ. ಹುಡುಗಿಯರ ಹೃದಯ ಕದ್ದು ಮಾಡತ್ತೇನೆ ಲೂಟಿ, ಭಾರಿ ಲೂಟಿ. ಬ್ಯೂಟಿ ಇಲ್ಲಿ ಬಿದ್ದೆ ಕಂಡ ಕಾಶ್ಮೀರ್ ಸೇಬು, ಜೈಲಿನಿಂದ ಈಗ ಬಂದ ಖಾಲಿ ಜೇಬು. ಬ್ಯೂಟಿ ಬೇಡ ಇಂದಿಗೆ ಇಲ್ಲಿ ಡ್ಯೂಟಿ ಮಜಾ, ಭಾರಿ ಮಾಲು ಸಿಕ್ಕ ಕಂಡ ನಾನೇ ರಾಜ. ಅಯ್ಯಯ್ಯೋ ಅಯ್ಯಯ್ಯೋ ಕಳ್ಳ ಕಳ್ಳ, ಅಯ್ಯಯ್ಯೋ ಅಯ್ಯಯ್ಯೋ ಕಳ್ಳ ಬಂದನು, ಕೊಳ್ಳೆ ಹೊಡೆದನು ಚಿನ್ನದ ಆಭರಣ. ಕಳ್ಳ ಬಂದನು, ಕೊಳ್ಳೆ ಹೊಡೆದನು ಚಿನ್ನದ ಆಭರಣ. ಕನಸನು ಒಯ್ದ, ನಿಧಿಯನು ಒಯ್ದ, ಒಯ್ದನೆಲ್ಲ ಮಾನ. ಶಿವ ಶಿವ ಒಯ್ದನೆಲ್ಲ ಮಾನ, ಶಿವ ಶಿವ ಒಯ್ದನೆಲ್ಲ ಮಾನ. ಏನ್ ಸರ್, ಏನಾಯ್ತು? ನನ್ ಮಾನ ಕಾಪಾಡುವಪ್ಪ. ಯಾಕೆ ಹೆದರ್ತೀರಾ ಸರ್? ಅರ್ಧ ಗಂಟೆಲಿ ಬಂದ್ಬಿಡ್ತೀನಿ. ಕಂಗ್ರಾಟ್ಸ್ ರಾಜೀವ, ಗುಡ್. ಥ್ಯಾಂಕ್ ಯು ಸರ್. ದಾದಾ ಕಂಗ್ರಾಟ್ಸ್. Thank you, ರಾಜೀವ್ sir. ವೆರಿ ಗುಡ್. ಗಣೇಶ್ ಥ್ಯಾಂಕ್ ಯು ಥ್ಯಾಂಕ್ ಯು. ಚಡ್ಡಾಲ ಏನು ಮಾಡ್ತಾನು? ಏನು ಅಪ್ರಿಷಿಯೇಟ್ ಮಾಡೋದು? They liked it. Very good. Yes. ಮುಗಿತು ನನ್ನ ಕತೆ. ಸತ್ಯ ಬಂದಿಯಲ್ಲ, ನಿನ್ಗೆ ಅಡ್ಜಸ್ಟ್ ಆಗಿದ್ದಕ್ಕೆ ಕಂಬಿ ಅಣಿಸ್ತಾ ಇದ್ದ. ಇನ್ 2 ನಿಮಿಷದಲ್ಲಿ ಕೊಡಯ್ಯ ಕೊಡು. ಅಯ್ಯೋ ನಮ್ಮ ಹುಡುಗರ ಪರ್ಫಾರ್ಮೆನ್ಸ್ ಬಹಳ ಚೆನ್ನಾಗಿತ್ತು. ಎಸ್, ಬಂದಿ ಜನವೆಲ್ಲ ತುಂಬಾ ಮೆಚ್ಕೊಂಡ್ರು. ನಾನು ಬಹಳ ಲೈಕ್ ಮಾಡಿದೆ. ಹೀಗೆ ಎವ್ರಿ 6 months ಒಂದೊಂದು ಪ್ರೋಗ್ರಾಮ್ ಇಟ್ಕೋಬೇಕು ಸರ್. ಯಾಕೆ ಮಿಸ್ಟರ್ ರಂಗಪ್ಪ ಮೈನ ಹುಷಾರಿಲ್ವೇ? ಹಾಗಿದ್ರೆ ಮನೆಗಾರು ಹೋಗ್ಬಾರ್ದೆ? ಯಾರು ಮಾತೇಳಿ ಒಂದೇ ಸಾರಿ ಮನೆಗೆ ಹೋಗ್ತಿದ್ದೆ. ಏನಂದ್ರಿ? ಏನಿಲ್ಲ ತಾಳಿ, ನಾನ್ ನಿಮ್ಮನ್ನು ಡ್ರಾಪ್ ಮಾಡ್ತೀನಿ. ಸರಿ ಸರಿ ಸರಿ.
ಹೋಗೋಣ. ಪೇಪರ್ ರೈಟ್ ಕ್ರಿಟಿಕಲ್ ಎಸ್ಸೆ ಆಟ್ನಿ ಕ್ರಿಟಿಕಲ್ ಎಸ್ಸೆ ಮೈ ಗಾಡ್ MS ಕ್ವಶನ್ ಪೇಪರ್ ಅಲ್ವಾ? ಹೌದು, ಅವ್ರದ್ದು ಹ್ಯಾಂಡ್ ರೈಟಿಂಗ್. ಯಾಕೋ ಇಲ್ಲಿ ಬಂತು? ಹ್ಯಾಂಡ್ ರೈಟಿಂಗ್ ಎಲ್ಲ ಇದ್ರು, ಅದಕ್ಕೆ MS ನೋಡೋಣ ಎಕ್ಸಾಮ್ ಏನಾಗುತ್ತೆ. ಸರ್, ಇದೆಲ್ಲ ಹೇಗಾಯ್ತು ಸರ್? ಸರ್, ಪ್ರಿನ್ಸಿಪಾಲ್ ಸಾಹೇಬರು ನಿಮ್ಮನ್ನು ಕರೀತಾರೆ. ಬನ್ನಿ ಪ್ರೊಫೆಸರ್, ಪ್ಲೀಸ್ ಬಿ ಸೀಟೆಡ್. ಥ್ಯಾಂಕ್ ಯು ಸರ್. ಹೌ ಡು ಯು ಎಕ್ಸ್ಪ್ಲೈನ್ ಆಲ್ ದೀಸ್ ಥಿಂಗ್ಸ್? ನನಗೂ ಅದೇ ಆಶ್ಚರ್ಯ ಸರ್. ನಿಮ್ಗಾಗ್ದಿರೋ ವಿದ್ಯಾರ್ಥಿಗಳು ಯಾರಾದ್ರು? ಸಾರಿ ಸರ್, ನನ್ನ ವಿದ್ಯಾರ್ಥಿಗಳು ಯಾರೂ ಇಂಥ ದ್ರೋಹ ಬಗೆಯೋದಿಲ್ಲ. ಯಾರ ಮೇಲೂ ಅನುಮಾನ ಇಲ್ಲ ಅಂತೀರಾ? ಸೆಟ್ ಮಾಡಿರೋ ಕ್ವಶನ್ ಪೇಪರ್ ಲೀಕ್ ಔಟ್ ಆಗಿದೆ. ಏನ್ ನಿಮ್ಮ ಮಾತಿನ ಅರ್ಥ? ಇದರ ಪೂರ್ತಿ ಜವಾಬ್ದಾರಿ ನಂದೇ. ನಿಮಗೆ ಬೇಕಾದ ಶಿಕ್ಷೆ ಕೊಡ್ಬೋದು. ನಿಮ್ಮಂತ ಒಳ್ಳೆ ವ್ಯಕ್ತಿನ ಎನ್ಕ್ವೈರಿ ಮಾಡ್ಬೇಕಲ್ಲ ಅಂತ ತುಂಬಾ ದುಃಖ ಆಗ್ತಾ ಇದೆ. ದಟ್ಸ್ ಆಲ್ ರೈಟ್ ಸರ್. ಕಾನೂನಿಗಿಂತ ನಾನೇನು ಹೆಚ್ಚಿನವನಲ್ಲ. ಅದಕ್ಕೆ ಅಂತಲೇ ನನ್ನ ರಾಜೀನಾಮೆ ಪತ್ರ ತಂದಿದ್ದೀನಿ. ಪ್ರೊಫೆಸರ್, ನೀವು ಇಂಥ ನಿರ್ಧಾರಕ್ಕೆ ಯಾಕೆ ಬಂದ್ರಿ? ನನ್ನಿಂದಾಗಿ ವಿದ್ಯಾರ್ಥಿಗಳಿಗೆ, ಇಡೀ ಕಾಲೇಜಿಗೆ ಅನ್ಯಾಯವಾಗಿದೆ. ಪ್ಲೀಸ್ ಅಕ್ಸೆಪ್ಟ್ ಇಟ್ ಸರ್. ಸರ್, ನಾವು ಇಲ್ಲಿ ಒಟ್ಟಿಗೆ ಕಳೆದ ಮೊದಲ ಕ್ಷಣಗಳು ನಿಮ್ಮ ನೆನಪಿನಲ್ಲಿ ಸದಾ ಹಸಿರಾಗಿ ಉಳಿದಿದೆ. ಹಾಗೆ ನಿಮ್ಮ ಭವಿಷ್ಯದ ಆಸೆ ಆಕಾಂಕ್ಷೆಗಳು ಈಡೇರಲಿ ಅಂತ ನಾನು ಹಾರೈಸ್ತೇನೆ.
ಹಾಯ್ ಸ್ವೀಟಿ, ಕಮ್ ಆನ್. ವಾಟ್ ಎ ಸರ್ಪ್ರೈಸ್. ನಿಮ್ಗೆ ಇನ್ನೂ ಒಂದು ಸರ್ಪ್ರೈಸ್ ಕಾದಿದೆ. ಕಮ್ ಆನ್, ಲೆಟ್ಸ್ ಗೋ, ಕಮ್ ಆನ್. ಏ ಮಾಲಿ, ಏಯ್ ನಿಲ್ಲು. ಯಾಕಿಷ್ಟು ಎಕ್ಸೈಟ್ ಆಗಿದ್ದಿ? ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡೋದಿದೆ. ಅದೇನಿಲ್ಲೇ ಹೇಳು. ಇಲ್ಲಿ ಹೇಳೋ ವಿಷಯ ಅಲ್ಲ, ಬಾ ಎಲ್ಲಾದ್ರೂ ಹೋಗೋಣ ಓ ಪ್ಲೀಸ್. ಕಮ್ ಆನ್. ಲೋಕೇಶ್, ನಂಗೆ ಇವತ್ತು ಎಷ್ಟು ಸಂತೋಷ ಆಗಿದೆ ಗೊತ್ತಾ? ನೀನೊಬ್ಳೆ ಸಂತೋಷ ಪಟ್ರೆ ಹೇಗೆ? ನನ್ನ ಸೇರ್ಸ್ಕೋ. ನೀನ್ ಸೇರ್ದೆ ಆ ಸಂತೋಷ ಪೂರ್ತಿನೇ ಆಗಲ್ಲ. ಇಸ್ ಇಟ್? ನಿಜವಾಗ್ಲೂ? ಕಮ್ ಆನ್, ಸೇ ಇಟ್ ಫಾಸ್ಟ್, ಸೇ ಇಟ್ ಫಾಸ್ಟ್. ಲೋಕೇಶ್, ಇದುವರೆಗೂ ನಾವಿಬ್ರು ಎಷ್ಟೋ ಸಂತೋಷವಾಗಿ ಕಾಲ ಕಳೆದ್ವಿ. ಈಗ ಅದನ್ನೆಲ್ಲ ಮೀರ್ಸುವಂತ ಸುಖ ಒದಗ್ ಬಂದಿದೆ. ಒಳ್ಳೆ ಕಾದಂಬರಿ ನಾಯಕಿ ತರ ಮಾತಾಡಬೇಡ, ಅದೇ ನೇರವಾಗಿ ಹೇಳು. ನೀವು ಒಂದು ಮಗುವಿನ ತಂದೆ ಆಗ್ತಿದ್ದೀರಾ. ಹೇ, ವಾಟ್ ಎ ಸರ್ಪ್ರೈಸ್. ಇಸ್ ಇಟ್? ನಂಗೆ ಗೊತ್ತಿತ್ತು ಲೋಕೇಶ್, ನಿನ್ಗೆ ಎಷ್ಟು ಸಂತೋಷವಾಗುತ್ತೆ ಅಂತ. ಓ ಗಾಡ್, ನಮ್ಮಿಬ್ಬರ ಮಧ್ಯ ಒಂದು ಪುಟ್ಟ ಜೀವ ಬರುತ್ತೆ ಅನ್ನೋದನ್ನ ನೆನೆಸ್ಕೊಂಡ್ರೆ ನಂಗೆ ಎಷ್ಟು ಆನಂದವಾಗುತ್ತೆ ಗೊತ್ತಾ? ಸಂತೋಷದಿಂದ ಕುಣಿಯೋ ಹಾಗಾಗುತ್ತೆ. ಯಾಕೆ ಲೋಕೇಶ್, ಯಾಕೆ ಮಾತಾಡಲ್ಲ? ಏನಾಯ್ತು? ಆ ಕುಣಿಯೋ ಕಾಲ ಎಲ್ಲ ಆಗೋಯ್ತು. ನಿನ್ನ ಸಂತೋಷನ ಹಂಚ್ಕೊಳ್ಳೋ ಭಾಗ್ಯ ನನಗಿಲ್ವಲ್ಲ ಅಂತ ವ್ಯಸನ ಆಗ್ತಿದೆ. ಹಾಗಿದ್ದವನು ಹೇಗಾಗ್ಬಿಟ್ಟೆ ಡಿಯರ್. ಅವಮಾನದ ಬೆಂಕಿಲ್ ಬೇಯ್ತಾ ಇದ್ದೀನಿ. ಅದೆಲ್ಲ ಒಂದು ಕೆಟ್ಟ ಕನಸು ಅಂತ ಮರ್ತು ಬಿಡು ಲೋಕೇಶ್. ಹೋಗ್ಲಿ ಬಿಡು ಮಾಲಿ, ನನ್ನ ನೋವು ನನ್ಗಿರ್ಲಿ. ಅದನ್ನೆಲ್ಲ ಹೇಳಿ ನಿನ್ನ ಸಂತೋಷನ ಯಾಕೆ ಹಾಳು ಮಾಡ್ಲಿ? ನೋ, ಫಾರ್ ಗಾಡ್ ಸೇಕ್ ಹಾಗನ್ಬಿಡ ಲೋಕೇಶ್. ನಿನ್ ನೋವೇ ನನ್ನ ನೋವು, ನಿನ್ ಸಂತೋಷನೇ ನನ್ನ ಸಂತೋಷ. ಅದಕ್ಕಾಗಿ ನಾನು ಎಂಥ ಕಷ್ಟ ಅನುಭವಿಸಕ್ಕೂ ಸಿದ್ಧ. ಹಾಗಾದ್ರೆ ನನಗೋಸ್ಕರ ಒಂದು ಸಣ್ಣ ಕೆಲಸ ಮಾಡ್ತೀರಿ? ಏನ್ ಬೇಕಾದ್ರೂ ಮಾಡ್ತೀನಿ. ನನ್ನ ಪ್ರೀತಿ ಮೇಲಾಣೆ. ನಮ್ ಪ್ರೀತಿ ಮೇಲಾಣೆ. ಮಾಲಿನಿ, ಬಿಡು ಬಿಡು ನನ್ನ, ಬಿಡು ಬಿಡು ಪ್ಲೀಸ್ ರಾಜೀವ್, ಪ್ಲೀಸ್ ನನ್ನನ್ನು ಬಿಟ್ಬಿಡು. ಬಿಡ ರಾಜೀವ್, ಕಾಪಾಡಿ ನನ್ನನ್ನು, ಕಾಪಾಡಿ. ರಾಜೀವ್ ಬಿಟ್ಬಿಡು ರಾಜೀವ್, ಪ್ಲೀಸ್ ಪ್ಲೀಸ್ ರಾಜೀವ್. ಇದ್ರ ನಂದೇನು ತಪ್ಪಿಲ್ಲ. ಚೆನ್ನಯ್ಯ, ನನ್ನಂಬು, ನನ್ನಂಬು ಸತ್ಯ. ರಾಜೀವ, ನಿನ್ ರೂಮಿಗೆ ಮಾಲಿನಿ ಪುಸ್ತಕ ಕೇಳಕ್ ಬಂದಾಗ ನೀನ್ ಅವಳನ್ನು ಬಲಾತ್ಕಾರ ಮಾಡಕ್ ಪ್ರಯತ್ನ ಪಟ್ಟೆ ಅಂತ ಸೋಮು, ಗಿರೀಶ, ಕಿಟ್ಟಿ ಇವರೆಲ್ಲರೂ ಸಾಕ್ಷಿ ಹೇಳ್ತಿದ್ದಾರೆ. ನಿನ್ನ ಹೇಳಿಕೆಗೆ ಸರಿಯಾದ ಸಮರ್ಥನೆ ಇಲ್ಲದೆ ಇರೋ ಕಾರಣದಿಂದ ನೀನ್ ಇವತ್ತೇ ಕಾಲೇಜಿಂದ ಹೊರಗಾಗ್ತಿದ್ದೀನಿ. ಐ ಆಮ್ ವೆರಿ ಸಾರಿ ರಾಜೀವ್, ನನಗೂ ಇದರಲ್ಲಿ ನಂಬಿಕೆ ಇಲ್ಲ. ಬಟ್ ಐ ಆಮ್ ಹೆಲ್ಪ್ಲೆಸ್. ಗಾಡ್ ಬ್ಲೆಸ್ ಯು ಮೈ ಸನ್, ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್ ಮಾಲಿನಿ. ಅಪ್ಪ, ಈಗ ಸಮಾಧಾನವಾಯ್ತು. ನೀನ್ ಯಾವಾಗ್ಲೂ ಹೀಗೆ ನಗ್ನಗ್ತಾ ಇರ್ಬೇಕು. ನಾನು ನನ್ ಮಾತು ಉಳಿಸ್ಕೊಂಡೆ, ನೀನು ನಿನ್ ಮಾತು ಉಳಿಸ್ಕೋಬೇಕು. ಮಾತು ಉಳಿಸ್ಕೊಳ್ಳೋದು ಏನ್ ಹಾಗಾದ್ರೆ? ನಾವಿಬ್ರು ಮದ್ವೆ ಆಗಿ ಸುಖವಾಗಿರೋದು.
ಮದುವೆ ಅಲ್ಲ ಮಾಲಿ, ನಿನ್ನ ಹೊಟ್ಟೆಲಿರೋ ಮಗು ರಾಜೀವ್ ಒಂದು ಅಂತ ಇಡೀ ಕಾಲೇಜ್ಗೆ ಗೊತ್ತು. ಹೀಗಿರುವಾಗ ನಿನ್ನ ನಾನು ಮದುವೆ ಆದ್ರೆ ಚೆನ್ನಾಗಿರುತ್ತಾ ಚಿನ್ನ? ಲೋಕೇಶ್, ಎಸ್, ಪ್ರೊಫೆಸರ್ನ ಮನೆ ಕಳಿಸೋದಿಕ್ಕೆ ರಂಗಪ್ಪ ಬೇಕಾಗಿತ್ತು. ರಾಜೀವನ್ ಮನೆ ಕಳಿಸೋದಿಕ್ಕೆ ನೀನ್ ಬೇಕಾಗಿತ್ತು. ಇದರಲ್ಲಿ ಪ್ರೀತಿ ಪ್ರೇಮ ಎಲ್ಲಿಂದ ಬಂತು? ಅಂದ್ರೆ ನಿಜವಾಗ್ಲೂ ನೀನ್ ನನ್ ಪ್ರೀತಿಸ್ಲಿಲ್ವಾ? ಅಫ್ಕೋರ್ಸ್, ನನ್ನ ನೀನ್ ಇಷ್ಟಪಟ್ಟೆ, ನಿನ್ನ ನಾನು ಇಷ್ಟಪಟ್ಟೆ. ವಿ ಬೋತ್ ಎಂಜಾಯ್ಡ್ ಇಟ್. ಫಿನಿಶ್. ಹಾಗಾದ್ರೆ ನಮ್ಗೆ ಹುಟ್ಟೋ ಮಗು ಹುಟ್ಟೋದೇ ಇಲ್ಲ. ಯಾವ್ದಾದ್ರು ಆಸ್ಪತ್ರೆಗೆ ಹೋಗು, ಎಲ್ಲ ಬಾರಾನು ಹಗುರ. ಬೇಡ ಲೋಕೇಶ್, ಬೇಡ. ಇಷ್ಟೊಂದು ಕೆಟ್ಟವನಾಗ್ಬೇಡ. ನಾನ್ ನಿನ್ನ ಬರೀ ಪ್ರೀತಿಸ್ಲಿಲ್ಲ, ಪೂಜಿಸ್ದೆ. ನಿನಗೋಸ್ಕರ ಮಾಡ್ಬಾರದನ್ನೆಲ್ಲ ಮಾಡ್ದೆ. ಹೀಗ್ ನಡು ನೀರ್ನಲ್ಲಿ ನನ್ ಕೈ ಬಿಟ್ರೆ ನಾನೆಲ್ಲಿ ಹೋಗ್ಲಿ, ಹೇಗ್ ಬಾಳ್ಲಿ? ಅಲ್ಲ ಮಾಲಿ, ಹೇಗಿದ್ರು ಬೀದಿಗೆ ಇಳಿದಿದೀಯಾ, ವಯಸ್ಸಿದೆ, ರೂಪ ಇದೆ, ಹೇಗ್ ಬೇಕಾದ್ರೂ ಬಾಳ್ಬಹುದು. ಅಲ್ಲ? Don't waste my time, my dear. Get lost. ಮಾಲಿನಿ, ಯಾಕೆ ಹೇಗೆ ಮಾಡಿದೆ? ನಾನು ನಿನಗೇನು ಅನ್ಯಾಯ ಮಾಡಿದ್ದೆ? ಇದರಿಂದ ನಿನಗೇನ್ ಲಾಭ ಹೇಳು? ಯಾಕೆ ಸುಳ್ಳು ಹೇಳೋಕಿದ್ದು ಧೈರ್ಯ ನಿಜ ಹೇಳೋಕಿಲ್ಲ ಅಲ್ವಾ? ನನಗೆ ಚೆನ್ನಾಗಿ ಗೊತ್ತು ಯಾರು ಅಂತ. ಲೋಕೇಶ್, ಅವನು ಎಂಜಲ್ ಕಾಸಿಗಾಗಿ ನೀನ್ ಹೀಗೆ ಮಾಡ್ದಲ್ಲ? ಇಲ್ಲ ರಾಜೀವ್, ಇಲ್ಲ. ನನ್ನ ಪರಿಸ್ಥಿತಿ ಆಗಿತ್ತು. ಐ ವಾಸ್ ಹೆಲ್ಪ್ಲೆಸ್. ಏನ್ ಹಾಗಂದ್ರೆ? ನಾನು ಗರ್ಭಿಣಿ. ಲೋಕೇಶ್? ಹೌದು, ಹೀಸ್ ಎ ಸ್ಕೌಂಡ್ರಲ್. ನನಗ್ ಮೋಸ ಮಾಡ್ಬಿಟ್ಟ. ಅಷ್ಟೇ ಅಲ್ಲ, MS ಕಾಲೇಜ್ ಬಿಟ್ಟಿದ್ದ ಅವನಿಂದಲೇ. ಒಂದೇ ಕಲ್ನಲ್ಲಿ 2 ಹಕ್ಕಿನ ಹೊಡೆದ. ನಿಮ್ ಮೇಲ್ ದ್ವೇಷ ತೀರಿಸ್ಕೊಂಡ. ನಿಮ್ ಜೊತೆ ಸಂಬಂಧ ಕಟ್ಟಿ ನನ್ನ ಆಚೆ ತಳ್ಬಿಟ್ಟ. ಅವನ ಆಚೆ ತಳ್ಬಿಟ್ಟ, ನೀನ್ ಬಂದ್ಬಿಟ್ಟೆ. ಇನ್ನೇನು ಕೆರೆನೋ ಬಾವಿನೋ ನೋಡ್ಕೊಳ್ಳೋದು ತಾನೆ? ಇಲ್ಲ ರಾಜೀವ್, ನಾನಷ್ಟೇ ಹೇಳಿ ಅಲ್ಲ. ನನ್ನ ಹೊಟ್ಟೆಲ್ ಬೆಳೀತಾ ಇರೋ ಮಗು ನಾವು ಒಪ್ಕೊಳ್ದೆ ಹೋದ್ರು ಅದು ನಂದು, ಅದ್ರ ತಾಯಿ ನಾನು ಬದುಕ್ತೀನಿ. ನನ್ ವಿಷಯ ಬಿಡಿ, ನಾಳೆನೆ ಪ್ರಿನ್ಸಿಪಾಲ್ರಿಗೆ ಅಪಾಲಜಿ ಬರ್ಕೊಡ್ತೀನಿ. ಆಗ್ಲೇ ನನಗೆ ಸಮಾಧಾನ. ಅವನಿಗೆ ಬುದ್ಧಿ ಕಲಿಸ ಮೇಲೆ ನನಗೆ ಸಮಾಧಾನ. ಬಾ ಹೋಗೋಣ. ಈಗ ನಾವು ಸುಮ್ಮನೆ ಇರಕ್ಕಾಗೋದಿಲ್ಲ, ಏನಾದ್ರೂ ಮಾಡ್ಲೇಬೇಕು. ಹಂಗಾರೆ ಸ್ಟ್ರೈಕ್ ಮಾಡೋಣ. ಕಾಲೇಜು ಕ್ಲಾಸಸ್ ಬಾಯ್ಕಾಟ್ ಮಾಡೋಣ. ಅದೆಲ್ಲ ಬೇಡ. ಆ ಮಾಲಿನಿ ಲೋಕೇಶ್ ಏಜೆಂಟು. ನಾಳೆ ಅವಳನ್ನ ಹಿಡಿದು 4 ತಲಕಿದ್ರೆ ನಿಜ ಹೊರಗೆ ಬರುತ್ತೆ. ಹೌದೌದು, ಇವತ್ತೇ ಕೆಲಸ ಮಾಡೋಣ. ನಡೀರಿ ಹೋಗೋಣ.
ಪ್ಲೀಸ್ ಸ್ವಲ್ಪ ಗಾಡಿ ಕೊಡ್ತೀರಾ? ಪ್ಲೀಸ್ ಸ್ವಲ್ಪ ಕೊಡ್ತೀರಾ? ಅಪಾಲಜಿ ಲೆಟರ್ ಬರ್ಕೊಡ್ತೀಯಾ? ಯು ಬ್ಲಡಿ ಬಿಚ್!